ಭಿಕ್ಷುಕನಂತೆ ಕಾಣ್ತಿದ್ದ ವ್ಯಕ್ತಿಯ ಕಾಲ್ಗೆ ಬೆಂಗಳೂರು ದಾದಾ ನಮಸ್ಕಾರ ಮಾಡಿದ್ದು ಯಾಕೆ? ನಾಯಿಗಿಂತ ಹೀನಾಯ ಸ್ಥಿತಿಯಲ್ಲಿ ಬದುಕುತ್ತಿದ್ದವನನ್ನು ನೋಡಿ ಕೋಟ್ಯಾಧಿಪತಿಗಳೆಲ್ಲ ಹೆದರಿ ನಡುಗುತ್ತಿದ್ದೇಕೆ? ಹಾಗಿದ್ರೆ ಬನ್ನಿ ಈ ಕುತೂಹಲಕಾರಿ ಕಥೆಯನ್ನು ಈಗಲೇ ಕೇಳೋಣ. ಆಕಾಶ್ ಬೆಂಗಳೂರಿನ ಶ್ರೀಮಂತ ಮನೆಯಲ್ಲಿ ವಾಸಿಸುತ್ತಿರುವ ಬಡ ಮನೆಯಳಿಯ. ಬಡತನದ ಕಾರಣ ಯಾವಾಗಲೂ ಹಳೆ ಬಟ್ಟೆಗಳನ್ನು ಧರಿಸುವ ಅವನನ್ನು ನೋಡಿ ಜನರು ಗೇಲಿ ಮಾಡುತ್ತಿರುತ್ತಾರೆ. ಒಂದು ರಹಸ್ಯದ ಕಾರಣಕ್ಕೆ ಆಕಾಶ್ 500 ಕೋಟಿಗೆ ಏಕೈಕ ವಾರಸುದಾರಳಾದ ಸೀತಾರಾಳನ್ನು ಮದುವೆಯಾದ. ಸೀತಾರಾ ತನ್ನ ಸ್ನೇಹಿತೆ ವರ್ಣಿಕಾಳ ಬರ್ತ್ಡೇ ಪಾರ್ಟಿ ಅಟೆಂಡ್ ಮಾಡೋದಕ್ಕೆ 5 ಸ್ಟಾರ್ ಹೋಟೆಲ್ಗೆ ಆಕಾಶ್ ಜೊತೆಗೆ ಹೋಗಿದ್ದಳು. ವರ್ಣಿಕಾ ಸೀತಾರಾ ಜೊತೆ ಬಂದಿದ್ದ ಆಕಾಶ್ ನನ್ನ ಗಮನಿಸಿ ಆತ ಧರಿಸಿದ್ದ ಹರಿದ ಬಟ್ಟೆ ನೋಡಿ ತುಂಬಾ ನಿಷ್ಠುರವಾಗಿ ಅವಮಾನ ಮಾಡಿದ್ಲು. ಇಂಥ ಹುಚ್ಚನ ಮದ್ವೆ ಆಗೋದಕ್ಕಿಂತ ನೀನ್ ಮದ್ವೆ ಆಗಿಲ್ದೇ ಇದ್ರೆ ನೀ ಎಷ್ಟೋ ಚೆನ್ನಾಗಿರ್ತಿತ್ತು ಸೀತಾರಾ. ಅವನು ಅವನ್ ಡ್ರೆಸ್ ಆಕಾಶ್ ವರ್ಣಿಕಾ ಮಾಡಿದ ಅವಮಾನನ ಸಹಿಸಿಕೊಂಡು ಸುಮ್ನೆ ನಿಂತಿದ್ದ. ಆದ್ರೆ ಸೀತಾರಾ ತನ್ನ ಗಂಡನಿಗೆ ಆದ ಅವಮಾನವನ್ನ ಸಹಿಸಿಕೊಳ್ಳಿಲ್ಲ. ಬಾಯಿ ಮುಚ್ಚು ವರ್ಣಿಕಾ, ಏನೋ ನೀ ನನ್ ಕ್ಲೋಸ್ ಫ್ರೆಂಡ್ ಅಂತ ಈ ಪಾರ್ಟಿಗೆ ಬಂದೆ ಅಷ್ಟೇ. ಒಂದಂದ್ರೂ ತಿಳ್ಕೊ, ಆಕಾಶ್ ಏನೇ ಆಗಿರ್ಬೋದು ಆದ್ರೆ ಅವ್ನು ನನ್ ಗಂಡ, ಮೈಂಡ್ ಇಟ್ ಅಂತ ಹೇಳಿ ಕೋಪಗೊಂಡಿದ್ದ ಸೀತಾರಾ ಬೇಗನೆ ನಡ್ಕೊಂಡು ಪಾರ್ಟಿಯಿಂದ ಹೋಗ್ಬೇಕಾದ್ರೆ ಕುಡಿದ ನಶೆಯಲ್ಲಿದ್ದ ಯುವಕನಿಗೆ ತಿಳಿಯದೆ ಡಿಕ್ಕಿ ಹೊಡೆದ್ಲು. ಆ ಕುಡುಕನ ಕಣ್ಣು ಸೀತಾರಾ ಮೇಲೆ ಬಿತ್ತು. ಸುಮ್ನೆ ಹೇಳ್ತಾ ಇಲ್ಲ, ಎಷ್ಟು ಸುಂದರವಾಗಿದ್ದಾಳೋ, ಆ ಅಂದ ನೋಡು, ಚಂದ ನೋಡು, ಇಂಥ ಹುಡುಗಿನ ಬಿಡಬಾರ್ದು ಗುರು ಅಂತ ಹೇಳಿ ಸೀತಾರಾ ಹತ್ರ ಆ ಕುಡುಕ ಬರ್ಬೇಕಾದ್ರೆ ಅವನ ಮುಖಕ್ಕೆ ಒಂದು ಜೋರಾಗಿ ಗುದ್ದು ಬಿತ್ತು. ಆ ಗುದ್ದು ಆಕಾಶ್ ಕೊಟ್ಟಿದ್ದು. ಅವನು ಹೊಡೆದ ರಭಸಕ್ಕೆ ಆ ಕುಡುಕನ ಹಲ್ಲು ಮುರಿದು ಬಾಯಿಯಿಂದ ರಕ್ತ ಹರಿಯಲು ಪ್ರಾರಂಭಿಸಿತು. ನಂತರ ಬಾಯಲ್ಲಿ ಸುರಿತಿದ್ದ ರಕ್ತವನ್ನ ಒರೆಸ್ಕೊಂಡು ಕುಡುಕ ಹೇಳಿದ, ಏಯ್, ನಾನ್ ಯಾರು ಅಂತ ಗೊತ್ತಿಲ್ಲದೆ ಹೊಡೆದೆ ಅಲ್ಲ, ಇಲ್ಲೇ ಇರು ಮಗನೆ, ನನ್ ತಂದೆ ಡ್ಯಾನಿನ್ ಕರ್ಕೊಂಡ್ ಬಂದು ನಿನ್ ಕತೆ ಇವತ್ತೇ ಮುಗಿಸ್ತೀನಿ ಎಂದು ಹೇಳಿದ ಕುಡುಕನ ಮಾತು ಕೇಳಿ ವರ್ಣಿಕಾ ಭಯದಿಂದ ಸೂರ್ಯನನ್ನು ನೋಡಿ ಹೇಳಿದಳು, ಅಯ್ಯೋ ಆಕಾಶ್, ನೀನ್ ಯಾಕೆ ಅವನು ಹೊಡೆದೆ? ಅವನು ಡ್ಯಾನಿ ಮಗ. ಡ್ಯಾನಿ ಬೆಂಗಳೂರಲ್ಲಿ ದೊಡ್ಡ ದಾದ. ಈ ಹೋಟೆಲ್ಗೆ ಅವನೇ ಓನರ್. ಈ ಊರಲ್ಲಿ ಅವನ್ನ ನೋಡಿ ಹೆದರದೆ ಇರೋ ಜನನೇ ಇಲ್ಲ. ಸೀತಾರಾ, ನೀನ್ ಆಕಾಶ್ನ ಕರ್ಕೊಂಡು ಇಲ್ಲಿಂದ ತಕ್ಷಣ ಹೊರಡು ಎಂದು ಹೇಳಿ ಮುಗಿಸುವ ಮುನ್ನವೇ ಕುಡಿದ ಅಮಲ್ನಲ್ಲಿ ಇದ್ದ ಹುಡುಗ ಮತ್ತು ದಾದಾ ಡ್ಯಾನಿ ಅನೇಕ ಹಿಂಬಾಲಕರೊಂದಿಗೆ ಬಂದರು. ನನ್ ಮೇಲೆ ಕೈ ಎದ್ದೆ ಅಲ್ವಾ, ಈಗ ಬಾರೋ. ಅಪ್ಪ, ಇವನು ನನ್ ಬಾಯಿಗೆ ಹೊಡೆದ, ನಾವ್ ಇವನಿಗೆ ನಾಯಿ ತರ ಕಟ್ಟ ಹಾಕೊಡಿಬೇಕು. ಅವನು ಹೇಳಿದ ಮರುಕ್ಷಣವೇ ಆ ಕುಡಿದಿದ್ದ ಯುವಕನ ಬಾಯಿಗೆ ಮತ್ತೊಂದು ಗುದ್ದು ಬಿತ್ತು. ಆದ್ರೆ ಈ ಸಲ ಅವನ ತಂದೆ ದಾದಾ ಡ್ಯಾನಿ ಅವನಿಗೆ ಹೊಡೆದಿದ್ದು. ಡ್ಯಾನಿ ತನ್ನ ಮಗನಿಗೆ ಹೊಡೆದು ಆಕಾಶ್ ಮುಂದೆ ಭಯದಿಂದ ಕೈ ಕಟ್ಕೊಂಡು ನಿಂತ. ದಯವಿಟ್ಟು ನಮ್ಮನ್ನ ಕ್ಷಮಿಸಿ ಸರ್, ನೀವ್ ಯಾರು ಅಂತ ತಿಳಿದೇ ಬಂದ್ಬಿಟ್ಟೆ. ಹೇಯ್ ಮೂರ್ಖ, ಮುಟ್ಟಾಳ, ಯಾರನ್ನ ಕಟ್ಟಾಗಿ ಹೊಡಿಬೇಕು ಅಂತ ಹೇಳ್ತಾ ಇದ್ಯಾ? ತಕ್ಷಣ ಆಕಾಶ್ ಸರ್ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಅಲ್ಲಿ ನಡೆದ ದೃಶ್ಯ ನೋಡಿ ಸೀತಾರಾ ಮತ್ತು ವರ್ಣಿಕಾ ಒಂದು ಕ್ಷಣ ಬೆಚ್ಚಿ ಬಿದ್ದರು. ಹಾಗಿದ್ರೆ ನಿಜವಾಗಿಯೂ ಈ ಆಕಾಶ್ ಯಾರು? ಬೆಂಗಳೂರು ದಾದಾ ಆಕಾಶ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳುವುದರ ರಹಸ್ಯವೇನು? ಆಕಾಶ್ ನಿಜವಾಗಿಯೂ ಬಡವನೇ ಅಥವಾ ಬಡವನಂತೆ ನಟಿಸುತ್ತಿದ್ದಾನಾ? ಈ ಪ್ರಶ್ನೆಗೆ ಉತ್ತರ ಬೇಕಂದ್ರೆ ಈಗ ನಾವು ಆಕಾಶ್ ಯಾರು, ಅವನ ಬ್ಯಾಕ್ ಗ್ರೌಂಡ್ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಆಗ್ಲೇ ರಾತ್ರಿ ಆಗಿತ್ತು. ಜೋರ್ ಮಳೆ ಬರ್ತಿತ್ತು. ರಸ್ತೆಗಳಲ್ಲಿ ನೀರ್ ಜೋರಾಗಿ ಹರಿತಾ ಇತ್ತು. ಮಳೆ ಹಿಡಿದಿದ್ರಿಂದ ಒಂದು ಕ್ಲೋಸ್ ಆಗಿರೋ ಬೇಕರಿ ಶೆಲ್ಟರ್ ಮುಂದೆ 25 ವರ್ಷದ ಆಕಾಶ್ ನಿಂತಿದ್ದ. ಮಳೆ ನಿಲ್ಲೋ ಹಾಗಿದ್ಯಾ ಅಂತ ಅವ್ನು ನೋಡ್ದ. ಅದೇ ಸಮಯಕ್ಕೆ ಅವ್ನ ಬ್ಯಾಗಲ್ಲಿಟ್ಟಿದ್ದ ಮೊಬೈಲ್ ರಿಂಗ್ ಆಗ್ತಾ ಶುರುವಾಯಿತು. ಅವ್ನ ಮೊಬೈಲ್ ತೆಗೆದು ಯಾರು ಅಂತ ನೋಡ್ದ. ಅದು ಅವನ ಮನೆ ಕೆಲಸದವರಾಗಿದ್ದ ರಾಜಾರಾಮ್ ನಂಬರ್. ಆ ಕಡೆ ರಾಜಾರಾಮ್ ಗಾಬರಿಯಿಂದ ಹೇಳಿದ್ರು, ಆಕಾಶ್, ನಿಮ್ಮಮ್ಮಂಗೆ ತುಂಬಾ ಸೀರಿಯಸ್ ಆಗ್ತಿದೆ, ಬೇಗ ಬಾಪ ಪ್ಲೀಸ್ ಅಂದ್ರು. ಇದನ್ನ ಕೇಳಿ ಆಕಾಶ್ ಒಮ್ಮೆಲೆ ನೆಲಕ್ಕೆ ಕುಸ್ತಂಗಾಯ್ತು. ಏನ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ ಅವನ್ಗೆ. ಆ ಫೋನ್ನ ಒದ್ದಾಗಿ ತನ್ನ ಪ್ಯಾಂಟ್ನಲ್ಲೇ ಇಟ್ಟು ಆಕಾಶ್ ರಸ್ತೆ ಬದಿ ನಿಲ್ಸಿದ್ದ ತನ್ನ ಬೈಕ್ ಹತ್ರ ಓಡ್ದ. ಮಳೆಗೆ ನೆಂದಿದ್ರಿಂದ ಅವನ ಬೈಕ್ ಕೂಡ್ಲೇ ಸ್ಟಾರ್ಟ್ ಆಗ್ಲೇ ಇಲ್ಲ. ಆಕಾಶ್ ಮನ್ಸಲ್ಲೇ ಅಂಗಲಾಚೋ ಧ್ವನಿಲಿ, ದೇವ್ರೆ ಪ್ಲೀಸ್ ಪ್ಲೀಸ್, ನಾನು ಇದುವರೆಗೂ ನಿನ್ನ ಏನೂ ಕೇಳಲಿಲ್ಲ, ಅಮ್ಮನ ಉಳ್ಸಪ್ಪ ಪ್ಲೀಸ್ ಅಂತ ಬೈಕಿಗೆ ಕಿಕ್ ಹೊಡೆಯೋದಕ್ಕೆ ಶುರು ಮಾಡ್ದ. ಆಗಲೇ ಅವನ ಕಾಲು ಸ್ಲಿಪ್ಪಾಗಿ ಫುಟ್ ರೆಸ್ಟ್ ಜೋರಾಗಿ ಬಡ್ದು ರಕ್ತ ಒಸರಕ್ಕೆ ಶುರುವಾಯಿತು. ಆದರೆ ಆ ನೋವು ಅವನಿಗೆ ಅನುಭವಕ್ಕೆ ಬರಲೇ ಇಲ್ಲ. 10-15 ಸತಿ ಕಿಕ್ ಮಾಡಿದ್ಮೇಲೆ ಕಡೆಗೆ ಆಕಾಶ್ ಬೈಕ್ ಶುರುವಾಯಿತು. ಆಕಾಶ್ ಮಳೆನೇ ಲೆಕ್ಕಿಸದೆ ನೀರು ತುಂಬಿದ ಆ ರೋಡ್ನಲ್ಲೇ ಸ್ಪೀಡಾಗಿ ಹೊರಟ. ಆಕಾಶ್ ಎದೆ ಜೋರಾಗಿ ಬೀಟ್ ಮಾಡ್ತಾ ಇತ್ತು. ಅವನ ಕಣ್ಮುಂದೆ ಹಳೆ ಘಟನೆಗಳು ಓಡೋದಕ್ಕೆ ಶುರು ಮಾಡಿದ್ವು.
ತನ್ನಮ್ಮ ಶ್ರೀಜಾ ವರ್ಷದ ಹಿಂದೆ ಇದೇ ಬೈಕ್ನಲ್ಲಿ ತನ್ನ ಹಿಂದೆ ಕೂತು ಖುಷಿಯಿಂದ ಬೆಂಗಳೂರು ಸುತ್ತಾಡಿದ್ದೆಲ್ಲ ಅವನಿಗೆ ನೆನಪಾಗ್ತಾ ಹೋಯ್ತು. ಆದರೆ ಅದಕ್ಕಿಂತ ಹೆಚ್ಚಾಗಿ ಶ್ರೀಜಾ ತನ್ನ ಸ್ವಂತ ತಾಯಿ ಅಲ್ಲದೆ ಹೋದ್ರು ತನಗೋಸ್ಕರ ಯಾಕೆ ಜೀವನದಲ್ಲಿ ಇಷ್ಟೆಲ್ಲ ತ್ಯಾಗ ಮಾಡಿದ್ಲು ಅನ್ನೋ ಪ್ರಶ್ನೆ ಮಾತ್ರ ಅವನ್ನ ಬಲವಾಗಿ ಕಾಡ್ತಾನೆ ಇತ್ತು. ಆಕಾಶ್ನ ದತ್ತು ಪಡೆದಿದ್ದ ಶ್ರೀಜಾ ಮೂರ್ತಿ ಸಾಮಾನ್ಯ ಮಹಿಳೆ ಆಗಿರಲಿಲ್ಲ. ಅವರು ಮೂರ್ತಿ ಗ್ರೂಪ್ ಆಫ್ ಕಂಪನೀಸ್ ಫೌಂಡರ್ ಸೋಮನಾಥ್ ಮೂರ್ತಿ ಅವರ ಮಗಳಾಗಿದ್ಲು. ಮೂರ್ತಿ ಇಂಡಸ್ಟ್ರೀಸ್, ರಿಯಲ್ ಎಸ್ಟೇಟ್, ಹೋಟೆಲ್ಸ್, ರೆಸಾರ್ಟ್ ಹೀಗೆ ಕಮರ್ಷಿಯಲ್ ಬಿಸ್ನೆಸ್ ಅಲ್ಲಿ ತುಂಬಾನೇ ಹೆಸರು ಮಾಡಿರೋ ರಿಚ್ ಫ್ಯಾಮಿಲಿ ಆಗಿತ್ತು. 75 ವರ್ಷದ ಸೋಮನಾಥ್ ಮೂರ್ತಿ ಅವರಿಗೆ 2 ಗಂಡು ಮಕ್ಕಳು ಮತ್ತೆ ಒಬ್ಳೆ ಹೆಣ್ಮಗಳು ಇದ್ರು. ಅವರು ಕಡೆ ಮಗಳೇ ಶ್ರೀಜಾ. ಶ್ರೀಜಾ ಆಕಾಶ್ನ ದತ್ತು ಪಡೆದಿದ್ದು ಆ ಮನೇಲಿ ಯಾರಿಗೂ ಸರಿ ಬರಲಿಲ್ಲ. ಆ ಮನೇಲಿ ಎಲ್ಲರೂ ಆ ಪುಟ್ಟ ಮಗು ಆಕಾಶ್ ಜೊತೆ ಶ್ರೀಜಾನು ಮೂಲೆ ಗುಂಪು ಮಾಡಿದ್ರು. ಅಡುಗೆ ಮನೆ ಪಕ್ಕದಲ್ಲಿದ್ದ ಚಿಕ್ಕ ರೂಮಿಗೆ ಅವನನ್ನ ದೂಡಿದ್ರು. ಅಷ್ಟು ವರ್ಷ ಆ ಬಂಗ್ಲೆಯಲ್ಲಿ ರಾಣಿ ತರ ಬದುಕಿದ ಶ್ರೀಜಾ ಆಕಾಶ್ಗೋಸ್ಕರ ಎಲ್ಲ ಸುಖನ ತ್ಯಾಗ ಮಾಡಿದ್ರು. ಇಷ್ಟೆಲ್ಲ ಕಷ್ಟ ಅನುಭವಿಸೋ ಬದಲು ಬೇರೆ ಎಲ್ಲಾದ್ರೂ ಹೋಗಿ ಬದುಕೋಣಂತ ಆಕಾಶ್ ಎಷ್ಟೋ ಸತಿ ತನ್ನ ಅಮ್ಮಂಗೆ ಹೇಳಿದ್ರು. ಅದ್ಯಾಕೋ ಶ್ರೀಜಾ ಮಾತ್ರ ಸಮಯ ಬಂದಾಗ ಎಲ್ಲ ಹೇಳ್ತೀನಿ ಅಂತ ಆಗಾಗ ಹೇಳ್ತಿದ್ರು. ಆಕಾಶ್ ಬೈಕ್ನಲ್ಲಿ ಜಯನಗರಕ್ಕೆ ರೀಚ್ ಆಗ್ತಿದ್ದಂಗೆ ವಾಸ್ತವಕ್ಕೆ ಬಂದ. ಅದು ಬೆಂಗಳೂರಿನ ರಿಚ್ ಏರಿಯಾ. ಪ್ಯಾಲೇಸ್ ತರ ಇದ್ದ ಒಂದ್ ದೊಡ್ಡ ಮನೆ ಕಾಂಪೌಂಡ್ ಮೇಲೆ ದೊಡ್ಡದಾಗಿ ಸೋಮನಾಥ್ ಮೂರ್ತಿ ಅಂತ ಗೋಲ್ಡ್ ಕಲರ್ ಅಲ್ಲಿ ಬರ್ದಿತ್ತು. ಆಕಾಶ್ ಒಳಗಡೆ ಫಾಸ್ಟ್ ಆಗಿ ಬಂದೋನೆ ನೇರವಾಗಿ ಪಾರ್ಕಿಂಗ್ ಏರಿಯಾದಲ್ಲಿ ಲಕ್ಸುರಿ ಕಾರ್ಗಳ ಮಧ್ಯೆ ತನ್ನ ಹಳೇ ಬೈಕ್ನ ನಿಲ್ಲಿಸ್ದ. ಮೇನ್ ಬಂಗ್ಲೆ ಹಿಂದೆ ಪುಟ್ಟದಾದ ಕಿಚನ್, ಅದ್ರ ಪಕ್ಕ ಅವನ ರೂಮ್ ಇತ್ತು. ಆಕಾಶ್ ಅತ್ತ ಓಡ್ದ. ಅವನ ಎದೆ ಜೋರಾಗಿ ಬೀಟ್ ಆಗ್ತಾ ಇತ್ತು. ಹಾಸಿಗೆ ಮೇಲೆ ಆಕಾಶ್ ಅಮ್ಮ ಶ್ರೀಜಾ ಮಲಗಿದ್ರು. ಶ್ರೀಜಾ ಪಕ್ಕ ರಾಜಾರಾಮ್ ಚಿಂತೆಲಿ ಕೂತಿದ್ರು. ಆಕಾಶ್ ತನ್ನ ಹೆಗಲ್ ಮೇಲಿದ್ದ ಬ್ಯಾಗ್ನ ಪಕ್ಕಕ್ಕಿಟ್ಟು ತನ್ನ ಅಮ್ಮನ ಹತ್ರ ಹೋದ. ಶ್ರೀಜಾ ಜೋರಾಗಿ ಏದುಸಿರು ಬಿಡ್ತಾ ಇದ್ರು. ಆಕಾಶ್ ಅವ್ರ ಅಮ್ಮನ ಕೈ ಹಿಡ್ಕೊಂಡು ಅವ್ರನ್ನೇ ನೋಡ್ತಾ ಅಮ್ಮ ಅಂದ. ಶ್ರೀಜಾ ಆಕಾಶ್ ಕೈನ ಗಟ್ಟಿಯಾಗಿ ಅದುಮ್ತಾ ಏನೋ ಹೇಳೋದಕ್ಕೆ ಪ್ರಯತ್ನ ಪಟ್ರು. ಕಡೆಗೆ ಎಲ್ಲ ಶಕ್ತಿ ಒಗ್ಗೂಡಿಸಿ ಅವನ ತಾಯಿ ಅಂದ್ರು, ಆಕಾಶ್, ಈ ಆಸ್ತಿ ನಿನ್ನಜ್ಜ ಅಂತಷ್ಟೇ ಹೇಳಿದ್ರು. ಅವರು ಮಾತಾಡೋಕ್ಕಾಗದೆ ತುಂಬ ಕಷ್ಟಪಡಕ್ಕೆ ಶುರು ಮಾಡಿದ್ರು. ಅಜ್ಜನ ಹೆಸರು ಕೇಳಿ ಆಕಾಶ್ ಕೋಪದಲ್ಲಿ, ಅಮ್ಮ ಅವ್ರ ಹೆಸರು ಎತ್ತಬೇಡ, ನಿಂಗೆ ಹೀಗೆಲ್ಲ ಆಗಿದ್ದು ನೋಡಿನೂ ಅವರು ಕೇರ್ ಮಾಡ್ತಿಲ್ಲ, ನೀನು ಹೆದರ್ಬೇಡ, ಬೆಳಗ್ಗೆ ಅಷ್ಟಲ್ಲಿ ಹೇಗೋ ಅಮೌಂಟ್ನ ಅಡ್ಜಸ್ಟ್ ಮಾಡಿ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ ಅಂದ. ಆದರೆ ಶ್ರೀಜಾ ಸ್ಥಿತಿ ಇದ್ದಕ್ಕಿದ್ದ ಹಾಗೆ ಬಿಗಡಾಯಿಸ್ತಾ ಹೋಯ್ತು. ಉಸಿರಾಡಕ್ಕೆ ತುಂಬಾ ಕಷ್ಟ ಪಡಕ್ ಶುರು ಮಾಡಿದ್ರು. ಆಕಾಶ್ಗೆ ಏನ್ ಮಾಡಬೇಕು ಅಂತ ಸಡನ್ ಆಗಿ ತೋಚಲಿಲ್ಲ. ಆ ಕ್ಷಣಕ್ಕೆ ಅವನಿಗೆ ಅನ್ಸಿದ್ದು ಒಂದೇ, ಕೊನೆ ಸಲ ತನ್ನ ಅಜ್ಜ ಸೋಮನಾಥ್ ಮೂರ್ತಿ ಅವ್ರ ಹತ್ರ ಸಹಾಯ ಕೇಳೋದು. ಆಕಾಶ್ ತಡ ಮಾಡದೆ ಅಮ್ಮ ಹಿಡ್ಕೊಂಡಿದ್ದ ತನ್ನ ಕೈನ ಬಿಡಿಸ್ಕೊಂಡು ಮೇನ್ ಬಂಗ್ಲೆ ಹತ್ರ ಓಡ್ದ. ಇತ್ತ ತಮ್ಮ ಮಗಳು ಶ್ರೀಜಾ ಸಾವು ಬದುಕಿನ ಜೊತೆ ಹೋರಾಡ್ತಾ ಇದ್ರೆ, ಅತ್ತ ಸೋಮನಾಥ್ ಮೂರ್ತಿ ಅವತ್ತು ತಮ್ಮ ಕಂಪನಿ ಇಂಡಿಯಾದ ರಿಚೆಸ್ಟ್ ಬಿಸ್ನೆಸ್ ಅಲ್ಲಿ ಮತ್ತೆ ಟಾಪ್ 10 ಅಲ್ಲಿ ಬಂದಿದ್ದಕ್ಕೆ ಸೆಲೆಬ್ರೇಷನ್ ಪಾರ್ಟಿ ಇಟ್ಕೊಂಡಿದ್ರು. ಬಂಗ್ಲೆಯಲ್ಲಿ ತುಂಬಾ ಜನ ಇದ್ರು. ಆಕಾಶ್ ಮೆಟ್ಲೇರ್ತಾ ಬಾಲ್ಕನಿ ಕಡೆ ಹೋಗ್ತಿರುವಾಗ್ಲೇ ಅಲ್ಲಿ ಮೂರ್ತಿ ಅವರ ಹಿರಿ ಮಗ ಅವನಿಗೆ ಅಡ್ಡ ಬಂದು ನಿಂತು, ಏನ್ ನಿನ್ನ ಅವತಾರ ಅಂತ ಆಕಾಶ್ನ ಕೋಪದಿಂದ ಕೇಳ್ದ. ಮಾವ, ಅಮ್ಮಂಗೆ ತುಂಬಾ ಸೀರಿಯಸ್ ಆಗಿದೆ, ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂತ ಆಕಾಶ್ ಏದುಸಿರು ಬಿಡ್ತಾ ಹೇಳ್ದ. ಇಲ್ಲಿ ಸೆಲೆಬ್ರೇಷನ್ ನಡೀತಿದೆ, ನೀನ್ ಬಂದು ಪಾರ್ಟಿ ಮೂಡ್ನೆಲ್ಲ ಹಾಳು ಮಾಡ್ಬೇಡ. ನಿಮ್ಮಮ್ಮ ತಿಂಗ್ಳಿಗೊಂದ್ಸತಿ ಸುಮ್ಮನೆ ಈ ತರ ನಾಟಕ ಆಡ್ತಿರ್ತಾಳೆ, ಹೋಗಿ ಕೆಲಸ ನೋಡ್ಕೋ ಅಂತ ಆಕಾಶ್ಗೆ ಹೇಳ್ದ. ಆಕಾಶ್ಗೆ ಕೋಪ ಬಂದ್ರು ಅವಮಾನ ಸಹಿಸ್ತಾ, ಪ್ಲೀಸ್ ಮಾವ, ನಿಮ್ಗೆಲ್ಲ ಸಮಸ್ಯೆ ಇರೋದು ನನ್ನಿಂದ ಅಲ್ವಾ, ಹಾಗಿದ್ರೆ ನಾನೇ ಈ ಮನೆಯಿಂದ ಖಂಡಿತ ಹೋಗ್ಬಿಡ್ತೀನಿ, ಆದ್ರೆ ಪ್ಲೀಸ್ ಅಮ್ಮನ್ನ ಉಳಿಸಿ ಅಂತ ಬೇಡ್ಕೊಂಡ. ಅಷ್ಟರಲ್ಲೇ ಮನೆ ಕೆಲ್ಸದ ರಾಜಾರಾಮ್ ಅಲ್ಲಿಗೆ ಓಡ್ ಬಂದು, ಆಕಾಶ್, ಅಮ್ಮ ಹೋಗ್ಬಿಟ್ರಪ್ಪ ಅಂತ ಅಳಕ್ ಶುರು ಮಾಡಿದ್ರು. ಆಕಾಶ್ಗೆ ಎದೆ ನಡಗೋಯ್ತು. ಅವನು ಒಂದೇ ಉಸಿರಲ್ಲಿ ತನ್ನ ತಾಯಿ ಹತ್ರ ಓಡ್ದ. ಅಲ್ಲಿ ಹಾಸಿಗೆ ಮೇಲೆ ಶ್ರೀಜಾ ಸುಮ್ಮನೆ ಮಲಗಿದ್ರು. ಅವರು ಪುಟ್ಟ ಮಗುವಿನ ಹಾಗೆ ಕಾಣ್ತಾ ಇದ್ರು. ಆಕಾಶ್ಗೆ ಅಳೋದಕ್ಕೂ ಶಕ್ತಿ ಇರಲಿಲ್ಲ. ಅವನು ಸುಮ್ಮನೆ ಹೋಗಿ ತನ್ನಮ್ಮನ ಪಕ್ಕ ಕುಸಿದು ಕೂತು ಅವ್ರ ಕೈನ ನಿಧಾನಕ್ಕೆ ಸವರೋದಕ್ಕೆ ಶುರು ಮಾಡ್ತಾ ಕ್ಷೀಣ ಧ್ವನಿಲಿ ಸಾರಿ ಅಮ್ಮ ಅಂತ ಬಿಕ್ಕಿಳಿಸಕ್ಕೆ ಶುರು ಮಾಡ್ದ. ಅದೇ ಟೈಮ್ನಲ್ಲಿ ಬಂಗ್ಲೆಯಿಂದ ಪಾರ್ಟಿ ಸೆಲೆಬ್ರೇಷನ್ ಸೌಂಡು ಜೋರಾಯಿತು. ಜನರ ಆ ಸಂಭ್ರಮದ ಕೂಗು ಆಕಾಶ್ ಮನಸ್ಸನ್ನ ತುಂಬ ಘಾಸಿ ಮಾಡ್ತು. ಆಕಾಶ್ ತನ್ನ ತಾಯಿ ಅಂತ್ಯ ಸಂಸ್ಕಾರನ ತಾನೇ ಮಾಡ್ದ. ಅಂತ್ಯ ಸಂಸ್ಕಾರಕ್ಕೆ ಅಂತ ಬಂದವರು ರಾಜಾರಾಮ್ ಮತ್ತೆ ಕೆಲವು ಕೆಲಸದವ್ರು ಮಾತ್ರ. ಈ ಘಟನೆ ನಡೆದು ಒಂದಿನ ಆಗಿತ್ತು. ಮೂರ್ತಿ ಬಂಗ್ಲೆಯಲ್ಲಿ ಮಾಮೂಲಿ ಥರ ವಾತಾವರಣ ಇತ್ತು.
ಶ್ರೀಜಾ ಸಾವನ್ನ ಅಲ್ಲಿ ಯಾರೂ ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ಆಕಾಶ್ ಅವ್ರನ್ನೆಲ್ಲ ಸಹಿಸ್ಕೊಂಡು ಇದ್ದಿದ್ದು ತನ್ನ ತಾಯಿಗೋಸ್ಕರ ಮಾತ್ರ. ಅಮ್ಮನೇ ಇಲ್ದಿರೋ ಮನೇಲಿ ತಾನೇ ಯಾಕಿರಬೇಕು ಅಂದ್ಕೊಂಡು ತನ್ನ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡೋಕ್ಕೆ ಶುರು ಮಾಡ್ದ. ರಾಜಾರಾಮ್ ಏನು ಹೇಳಿದೆ ಸುಮ್ಮನೆ ಅವನೇ ನೋಡ್ತಾ ಇದ್ರು. ಆಕಾಶ್ ಇನ್ನೇನು ಬ್ಯಾಗ್ ತಗೊಂಡು ಹೊರಡಬೇಕು ಅನ್ನೋಷ್ಟರಲ್ಲಿ ಬಂಗ್ಲೆ ಗೇಟ್ ಹತ್ರ ಯಾರೋ ಆಕಾಶ್ ಎದುರು ಬಂದು ನಿಂತರು. ಅದು ಸೀನಿಯರ್ ಲಾಯರ್ ಅಶೋಕ್ ಚತುರ್ವೇದಿ. ಆಕಾಶ್ ಅವ್ರನ್ನೇ ನೋಡದೇ ಇರೋಂಥರ ಬ್ಯಾಗ್ ಎತ್ಕೊಂಡು ಅಲ್ಲಿಂದ ಹೊರಡೋಕ್ಕೆ ರೆಡಿ ಆದ. ಲಾಯರ್ ಚತುರ್ವೇದಿ ಅವನನ್ನು ನೋಡಿ, ಆಕಾಶ್, ನನಗೆ ಈಗ ವಿಷಯ ತಿಳಿತು. ಪ್ಲೀಸ್ ದುಡುಕ್ಬೇಡ. ನಿನ್ನ ತಾಯಿ ಇಷ್ಟು ಕಷ್ಟಪಟ್ಟು ನಿನ್ನ ಈ ಮನೆಗೆ ಕರ್ಕೊಂಡು ಬಂದಿತ್ತು. ನೀನು ಈ ಥರ ಮಧ್ಯದಲ್ಲಿ ಎದ್ದೋಗ್ಲಿ ಅಂತ ಅಲ್ಲ ಅಂತ ಏನೋ ರಹಸ್ಯ ಹೇಳೋ ಹಾಗೆ ಹೇಳಿದ್ರು. ಆಕಾಶ್ಗೆ ಅವ್ರ ಮಾತು ಅರ್ಥ ಆಗಲಿಲ್ಲ. ಅವನು ಸಣ್ಣದಾಗಿ ನಕ್ಕು, ಅಂಕಲ್, ನೀವು ನಮ್ಮಮ್ಮಂಗೆ ಅಣ್ಣನ ಥರ ಇದ್ದವರು ಅನ್ನೋ ಒಂದೇ ಕಾರಣಕ್ಕೆ ಇಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ. ನೀವು ಏನೇ ಹೇಳಿದ್ರು ನಾನಿಲ್ಲಿರಲ್ಲ. ಆದರೆ ನಾನು ಒಂದಲ್ಲ ಒಂದಿನ ಈ ಮನೆಗೆ ಖಂಡಿತ ಬರ್ತೀನಿ ಅಂಕಲ್. ಯಾಕೆ ಗೊತ್ತಾ, ಹಣದ ದಾಹಕ್ಕೆ ಮನುಷ್ಯಗೆ ಬೆಲೆ ಕೊಡದೆ ಈ ಫ್ಯಾಮ್ಲಿಗೆ ಮನುಷ್ಯನ ಬೆಲೆ ಏನು ಅಂತ ತೋರ್ಸಕ್ಕೆ ಅಂತ ಆಕಾಶ್ ಅವರ ಕೈ ಬಿಡಿಸ್ಕೊಂಡು ಮುಂದೆ ಹೋದ. ಲಾಯರ್ ಅಶೋಕ್ ಅವನು ಹೋಗೋದೇನೆ ನೋಡ್ತಾ ಮನ್ಸಲ್ಲೇ ಅನ್ಕೊಂಡ್ರು, ಸತ್ಯ ತಿಳಿದೆ ಮನೆ ಬಿಟ್ಟು ಹೋಗ್ತಿದ್ಯಾ ಆಕಾಶ್. ಆದರೆ ಸತ್ಯ ತಿಳಿದ್ರು ಅದನ್ನ ನಿಂಗೆ ಹೇಳೋ ಪರಿಸ್ಥಿತಿಲಿ ನಾನಿಲ್ಲ. ನೀನು ಅನಾಥ ಅಲ್ಲ ಆಕಾಶ್. ಈ 1000 ಕೋಟಿ ಆಸ್ತಿಯ ನಿಜವಾದ ಒಡೆಯ ನೀನೆ. ಇವತ್ತಲ್ಲ ನಾಳೆ ಮೂರ್ತಿ ಗ್ರೂಪ್ ಆಫ್ ಕಂಪ್ನೀಸ್ಗೆ ನೀನು ಬಾಸ್ ಆಗಲೇಬೇಕು. ಅಶೋಕ್ ಆಕಾಶನ್ನ ನೋಡ್ತಾ ಇದ್ರು. ಆಕಾಶ್ ಆಗಲೇ ದೂರ ಹೋಗಿದ್ದ. ಆಕಾಶ್ಗೆ ತಾನು ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಅಷ್ಟರಲ್ಲಿ ಒಂದು ಬಸ್ ಅವನ ಎದುರಿಗೆ ಬಂದು ನಿಲ್ತು. ಫ್ರಂಟಲ್ಲಿ ಊಟಿ ಅಂತ ಬೋರ್ಡ್ ಹಾಕಿರೋದನ್ನ ನೋಡಿ ಹೋಗಿ ಆ ಬಸ್ ಹತ್ತು ಕೂತ್ಬಿಟ್ಟ. ಅವನಿನ್ನೂ ತಾಯಿ ಸಾವಿನ ದುಃಖದಲ್ಲೇ ಇದ್ದ. ನಿದ್ದೆನೂ ಆಗಿರಲಿಲ್ಲ. ಬಸ್ ಮೂವ್ ಆಗಿ ಸ್ವಲ್ಪ ಹೊತ್ತಾಗ್ತಿದ್ದ ಹಾಗೆ ಕಿಟಕಿಯಿಂದ ಬಂದ ತಂಗಾಳಿಗೆ ಆಕಾಶ್ಗೆ ನಿದ್ದೆ ಬಂದ್ಬಿಡ್ತು. ಸುಮಾರು ಹೊತ್ತು ನಂತರ ಕಂಡಕ್ಟರ್ ಕೂಗ್ತಿರೋ ವಾಯ್ಸ್ ಕೇಳಿ ಟಕ್ ಅಂತ ಆಕಾಶ್ ಎತ್ಕೂತ. ನೋಡ್ರಿ, 15 ನಿಮಿಷ ಟೈಮ್ ಇರುತ್ತೆ, ಊಟ ಮಾಡೋರು ಮಾಡ್ಕೊಳ್ಳಿ, ನೆಕ್ಸ್ಟ್ ಎಲ್ಲೂ ನಿಲ್ಸಲ್ಲ ಅಂತ ಕಂಡಕ್ಟರ್ ಕೂಗ್ದ. ಆಕಾಶ್ಗೆ ತುಂಬ ಹೊಟ್ಟೆ ಹಸಿತಾಯಿತು. ಪಕ್ಕದಲ್ಲಿದ್ದು ಒಂದು ಹೋಟ್ಲ ಹತ್ರ ಹೋಗಿ 2 ದೋಸೆ ತಗೊಂಡ. ಇನ್ನೇನು ಅವನ ಆ ದೋಸೆನ ತಿನ್ನಬೇಕು ಅನ್ನೋಷ್ಟರಲ್ಲಿ ಅವನ ಎದುರು ಒಬ್ಬ 8ರಿಂದ 10 ವರ್ಷದ ಹುಡುಗ ಬಂದ. ಆ ಹುಡುಗ ಆಕಾಶ್ನ ನೋಡ್ತಾ, ಅಣ್ಣ ಹಸುವಾಗ್ತಿದೆ ಅಂತ ನಿಧಾನಕ್ಕೆ ಹೇಳ್ದ. ಇದನ್ನು ಕೇಳಿ ಆಕಾಶ್ಗೆ ಜೀವ ಚುರ್ರಂದಂಗಾಯಿತು. ಆಕಾಶ್ ಹತ್ರ ಇದ್ದಿದ್ದು ತುಂಬ ಕಡಿಮೆ ದುಡ್ಡು. ಒಂದು ಸಲ ನಿಟ್ಟುಸಿರು ಬಿಟ್ಟು ಬಾಯ್ಲಿ ಅಂತ ಆ ಹುಡುಗನ ಹತ್ರ ಕರೆದು ತನ್ನ ಪಕ್ಕ ಕೂರಿಸ್ಕೊಂಡ ಆಕಾಶ್ ತನ್ನ ಕೈಯಲ್ಲಿದ್ದ ದೋಸೆ ತಟ್ಟೆನ ಅವನ ಎದುರುಗಿಟ್ಟ. ಆ ಹುಡುಗ ಆಕಾಶ್ ಇಬ್ಬರು ದೋಸೆನ ಶೇರ್ ಮಾಡ್ತಾ ತಿನ್ನಕ್ಕೆ ಶುರು ಮಾಡಿದ್ರು. ಈ ದೃಶ್ಯನ ರಸ್ತೆ ಬದಿ ಒಂದು ಲಕ್ಷುರಿ BMW ಕಾರಲ್ಲಿ ಕೂತಿದ್ದ ಸುಮಾರು 55 ವರ್ಷದ ಒಬ್ಬ ವ್ಯಕ್ತಿ ತುಂಬಾ ಕುತೂಹಲದಿಂದ ಗಮನಿಸ್ತಾ ಇದ್ರು. ಈ ಕಾಲದಲ್ಲೂ ಇಂಥ ಜನರಿದಾರ ಅಂತ ಅವ್ರಿಗೆ ಆಕಾಶ್ನ ನೋಡಿ ಆಶ್ಚರ್ಯ ಆಗ್ತಿತ್ತು. ಆಗ್ಲೇ ಅವ್ರ ಕಾರ್ ಡ್ರೈವರ್ ಅಲ್ಲಿಗೆ ಬಂದು, ಸರ್ ಹೋಗೋಣವಾ, ಎಲ್ಲರೂ ನಿಮ್ಗೋಸ್ಕರ ಕಾಯ್ತಾ ಇರ್ತಾರೆ ಅಂದ. ಆ ವ್ಯಕ್ತಿ ಆಕಾಶ್ನೇ ಗಮನಿಸ್ತಾ ಸರಿ ಅನ್ನೋ ಹಾಗೆ ತಲೆ ಅಲ್ಲಾಡ್ಸಿದ್ರು. ಡ್ರೈವರ್ ಆ ಕಾರ್ನ ರಿವರ್ಸ್ ತೆಗೆದು ನಿಧಾನಕ್ಕೆ ಮೇನ್ ರೋಡಿಗೆ ಬಂದ. ಆಗ್ಲೇ ಒಂದೇ ಸರ್ತಿಗೆ ಕಿವಿ ಗಡ್ಚಿಕ್ಕೋ ಹಾಗೆ ಒಂದು ಲಾರಿಯ ಹಾರ್ನ್ ಬಂತು. ಮೇನ್ ರೋಡಲ್ಲಿ ಓವರ್ ಸ್ಪೀಡಿಂದ ಬರ್ತಿದ್ದ ಲಾರಿ ಅವ್ರ ಕಾರ್ಗೆ ಗುದ್ದೇ ಬಿಡ್ತು. ಆ ರಪ್ಸಕ್ಕೆ ಕಾರು ದೂರ ಹೋಗ್ಬಿತ್ತು. ಜನರೆಲ್ಲ ಆಲ್ರೆಡಿ ಆ ಕಾರ್ನ ಸುತ್ತ ತುಂಬಿಕೊಂಡಿದ್ರು. ಆದರೆ ಯಾರೂ ಅವ್ರಿಗೆ ಹೆಲ್ಪ್ ಮಾಡೋಕ್ಕೆ ಮುಂದೆ ಬರಲಿಲ್ಲ. ಆಗಲೇ ಅಲ್ಲಿಗೆ ಓಡ್ ಬಂದ ಆಕಾಶ್ ಇಮಿಡಿಯೇಟ್ ಆಗಿ ಆಂಬ್ಯುಲೆನ್ಸಿಗೆ ಫೋನ್ ಮಾಡಿ ಡ್ರೈವರ್ ಮತ್ತು ಆ ವ್ಯಕ್ತಿನ ಆಂಬ್ಯುಲೆನ್ಸಲ್ಲಿ ಹಾಕ್ಕೊಂಡು ಊಟಿಗೆ ಕರ್ಕೊಂಡು ಹೋದ. ಆಕಾಶ್ ಆಸ್ಪತ್ರೆಯ ಲ್ಯಾಬಲ್ಲಿ ಕೂತಿದ್ದ. ಕೆಲವು ಸಮಯದ ನಂತರ ಅಲ್ಲಿಗೆ ಬಂದ ಡಾಕ್ಟರ್ ಆಕಾಶ್ನ ನೋಡಿ ಸ್ಮೈಲ್ ಮಾಡ್ತಾ, ಸರಿಯಾದ ಸಮಯಕ್ಕೆ ತಂದು ಸೇರಿಸಿದಿರ. ಅಂದಹಾಗೆ ಮಿಸ್ಟರ್ ನರೇಶ್ ಚಂದ್ರ ಮನೆಯವ್ರಿಗೆ ಈ ವಿಷಯನ ತಿಳಿಸಿದ್ರಾ ಅಂತ ಕೇಳಿದ್ರು. ಆಕಾಶ್ ಇನ್ನೋಸೆನ್ಸಿಂದ ಹೇಳ್ದ, ಇಲ್ಲ ಸರ್, ಇವ್ರು ಯಾರಂತಾನೆ ಗೊತ್ತಿಲ್ಲ ನನಗೆ. ಡಾಕ್ಟ್ರು ಹುಬ್ಬು ಮೇಲೆ ಇರ್ತು. ಅವರು ಆಕಾಶ್ನ ನೋಡ್ತಾ ಒಂದ್ಸಲ ನಕ್ಕು, ಹಿ ಈಸ್ ವೆರಿ ಬಿಗ್ ಬಿಸ್ನೆಸ್ ಮನ್, 100 ಎಕರೆ ಟೀ ಪ್ಲಾಂಟೇಶನ್ಸ್, ರಿಯಲ್ ಎಸ್ಟೇಟಿನ ಒಡೆಯ ಇವರೇ. ಎನಿವೇಸ್, ನಾವು ನರೇಶ್ ಚಂದ್ರ ಫ್ಯಾಮ್ಲಿಗೆ ಫೋನ್ ಮಾಡ್ತೀವಿ ಅಂತ ಹೇಳಿ ಆಕಾಶ್ ಭುಜ ತಟ್ಟಿ ಅಲ್ಲಿಂದ ಹೊರಟೋದ್ರು. ಆಕಾಶ್ಗೆ ಆಶ್ಚರ್ಯ ಆಗಿದ್ದೇನೆಂದ್ರೆ, ಅವತ್ತು ಅವನು ಎಷ್ಟೇ ಸಮಯಕ್ಕಾದರೂ ನರೇಶ್ ಚಂದ್ರ ಅವ್ರ ಮನೆಯವರು ಯಾರೂ ಬರಲಿಲ್ಲ. ಅಲ್ಲದೆ 2 ದಿನಗಳಾದರೂ ನರೇಶ್ ಅವರ ಮನೆಯವರು ಅಲ್ಲಿಗೆ ಬರಲೇ ಇಲ್ಲ. ಆಕಾಶ್ ಕೈ ಖಾಲಿಯಾಗಿತ್ತು. ಹೀಗಾಗಿ ಅವನು ಕೆಲಸ ಹುಡುಕ್ತಾ ಊಟಿಲಿ ಅಡ್ಡಾಡ್ತಾ ಇದ್ದ.
ಈ ಸಮಯದಲ್ಲೇ ನರೇಶ್ ಚಂದ್ರ ಅವರಿಗೆ ಪ್ರಜ್ಞೆ ಬಂದು ಜನರಲ್ ವಾರ್ಡ್ಗೆ ಶಿಫ್ಟ್ ಆದರು. ಆಗಲೇ ಆಸ್ಪತ್ರೆ ಮುಂದೆ ಒಂದು ಲಕ್ಸುರಿ ಕಾರು ವೇಗವಾಗಿ ಸೌಂಡ್ ಮಾಡ್ತಾ ಅಲ್ಲಿಗೆ ಬಂದು ನಿಲ್ತು. ಆ ಕಾರಿಂದ ಕೆಳಗಿಳಿದ 25 ವರ್ಷದ ಒಬ್ಬ ಸುಂದರವಾದ ಹುಡುಗಿ ವೇಗವಾಗಿ ಆಸ್ಪತ್ರೆ ಕಡೆ ಬಂದ್ಲು. ನೋಡೋದಕ್ಕೆ ಮಾಡ್ಲು ಥರ ತೆಳ್ಳಗೆ ಎತ್ತರಕ್ಕೆ ಬೆಳ್ಳಗಿದ್ದ ಆ ಹುಡುಗಿ ಜೀನ್ಸ್ ವೈಟ್ ಟೀ ಶರ್ಟ್ ಹಾಕಿದ್ಲು. ಅವಳ ಹಿಂದೆನೇ ಇಬ್ರು ಗನ್ಮ್ಯಾನ್ ಕೂಡ ಓಡ್ ಬಂದರು. ಆ ಹುಡುಗಿ ನೇರವಾಗಿ ರಿಸೆಪ್ಷನ್ ಏರಿಯಾಗೆ ಬಂದವಳೆ. ನನ್ನ ಡ್ಯಾಡ್ನ ಇಂಥ ಲೋಕಲ್ ಆಸ್ಪತ್ರೆಗೆ ತಂದಿದ್ದು ಯಾವನು ಅಂತ ಬುಸ್ಗುಡ್ತಾ ಕೇಳಿದ್ಲು. ಅವಳನ್ನ ಆವಾಜ್ ಕೇಳಿ ರಿಸೆಪ್ಷನಿಸ್ಟ್ ಹೆದರಿದ್ಲು. ಆ ಹುಡುಗಿ ನಿಂತ ಜಾಗಕ್ಕೆ ಡಾಕ್ಟ್ರು ಅವಸರದಲ್ಲಿ ಬಂದು, ಹೇ ನೀವು ಮಿಸ್ ಸಿತಾರಾ ಅಲ್ವಾ, ಅದೇ ನರೇಶ್ ಚಂದ್ರ ಅವರ ಮಗಳು ಅಂದರು. ಆದರೆ ಸಿತಾರಾ ಬುಸ್ಗುಡ್ತಾನೇ ಇದ್ಲು. ಡಾಕ್ಟರ್ ಸಿತಾರಾ ಮುಖ ನೋಡಿ, ಕೂಲ್ ಡೌನ್, ಗಾಬರಿ ಆಗೋವಂಥದ್ದು ಏನೂ ಇಲ್ಲ. ಯೋರ್ ಫಾದರ್ ಇಸ್ ಔಟ್ ಆಫ್ ಡೇಂಜರ್ ಸಿತಾರಾ. ನಾನಿನ್ನೂ ಜೀವನದಲ್ಲಿ ತುಂಬ ಜನರನ್ನ ನೋಡಿದ್ದೀನಿ, ಆದರೆ ನಿಮ್ಮ ಅಪ್ಪನ್ನ ಸೇರಿಸ್ದವನು ತುಂಬ ಡಿಫ್ರೆಂಟ್ ಕಣಮ್ಮ. ನೀವು ಬರೋದು ಡಿಲೇ ಆಗತ್ತೆ ಅಂತ 2 ದಿನದಿಂದ ಅವನು ಇಲ್ಲೇ ಇದ್ದ. ಅವನು ಇರಲಿಲ್ಲ ಅಂದರೆ ನಿಮ್ಮಪ್ಪ ಇರ್ತಾ ಇರಲಿಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಟ್ರು. ತನ್ನಪ್ಪನ್ನ ಈ ಹಾಸ್ಪಿಟ್ಲಿಗೆ ಸೇರಿಸಿದವರು ಸಿಕ್ಕರೆ ಕಾಲು ಮುರಿಬೇಕು ಅಂತ ಡಿಸೈಡ್ ಮಾಡಿದ ಸಿತಾರಾ ಡಾಕ್ಟ್ರ್ ಮಾತು ಕೇಳಿ ಸುಮ್ಮನಾದ್ಲು. ಅವಳು ನೇರವಾಗಿ ತನ್ನ ತಂದೆ ವಾರ್ಡಿಗೆ ಹೋದ್ಲು. ನರೇಶ್ ಚಂದ್ರಗೆ ಅಷ್ಟೊತ್ತಿಗಾಗಲೇ ಪ್ರಜ್ಞೆ ಬಂದಿತ್ತು. ಸಿತಾರಾ ಅಳುಮುಖ ಮಾಡಿ ರೇಗೊದ್ವನೇಲಿ ಅಂದ್ಲು, ಏನ್ ಡ್ಯಾಡ್ ನೀವು, ನಾನು 2 ದಿನ ಊರಲ್ಲಿ ಇಲ್ಲ ಅಂದ ತಕ್ಷಣ ಈ ಥರ ಕೇರ್ಲೆಸ್ ಆಗಿ ಬಿಹೇವ್ ಮಾಡೋದಾ? ಆದರೆ ನರೇಶ್ ಚಂದ್ರ ಅವರು ಬಾಗಿಲ್ ಕಡೆನೇ ನೋಡ್ತಾ ಇದ್ರು. ಆಗ್ಲೇ ತನಗೆ ಚಿಕಿತ್ಸೆ ಕೊಡ್ತಿದ್ದ ಡಾಕ್ಟರ್ನ ಕರೆದು ತನ್ನ ಆಸ್ಪತ್ರೆಗೆ ಸೇರಿಸಿದ್ ಯಾರು ಅಂತ ವಿಚಾರಿಸಿದ್ರು. ಈ ಕಾಲದಲ್ಲಿ ಲಾಭ ಇಲ್ಲದೆ ಯಾರು ಯಾರಿಗೂ ಸಹಾಯ ಮಾಡಲ್ಲ. ಅವನು ಖಂಡಿತ ತನ್ನ ಪ್ರಯೋಜನಕ್ಕೋಸ್ಕರ ಮತ್ತೆ ಆಸ್ಪತ್ರೆಗೆ ಬರ್ತಾನೆ, ಅವಾಗ ನೋಡ್ತೀನಿ ಅವನು ಎಂಥವನೋ ಅಂತ ಯೋಚಿಸ್ತಿದ್ರು ನರೇಶ್. ಅವ್ರು ಭಾವಿಸಿದ ರೀತಿಲೇ 1-2 ಅವರಲ್ಲೇ ಆಕಾಶ್ ಅಲ್ಲಿಗೆ ಬಂದ. ಅವನನ್ನ ನೋಡ್ತಿದ್ದಂಗೆ ನರೇಶ್ಗೆ ಆಶ್ಚರ್ಯ ಆಯಿತು. ಅವರು ಅವನನ್ನೇ ನೋಡ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ಸೇವಿಂಗ್ ಮೈ ಲೈಫ್ ಆಕಾಶ್. ಸದ್ಯಕ್ಕೆ ನೀನೇನು ಮಾಡ್ಕೊಂಡಿದ್ಯಾ ಅಂತ ನರೇಶ್ ಕೇಳಿದ್ರು. ಸದ್ಯಕ್ಕೆ ರೋಡಲ್ಲಿ ಕೆಲಸಕ್ಕೋಸ್ಕರ ಅಲಿತಿದ್ದೀನಿ ಸರ್. ನನಗೆ ಈ ಊರು ಹೊಸದು, ಈ ವಾತಾವರಣ ಹೊಸ್ತು, ಎಲ್ಲನೂ ಹೊಸ್ತು ಅಂತ ಇರೋದನ್ನ ಹೇಳ್ದ ಆಕಾಶ್. ಈ ಸಮಯದಲ್ಲೇ ಅಲ್ಲೇ ಕೂತಿದ್ದ ಸಿತಾರಾ ಏನೂ ಮಾತಾಡದೆ ಅವನನ್ನೇ ಗಮನಿಸ್ತಾ ಇದ್ಲು. ಆಕಾಶ್ ನೋಡೋದಕ್ಕೆ ತುಂಬಾ ಸುಂದರವಾಗಿದ್ದ, ಆದರೆ ಅವನ ಲುಕ್ಕಿಗೂ ಅವನಿದ್ದ ಪರಿಸ್ಥಿತಿಗೂ ಮ್ಯಾಚೇ ಆಗ್ತಿರ್ಲಿಲ್ಲ. ಮುಂಚೆ ಏನ್ ಮಾಡ್ತಿದ್ದೆ, ಎಲ್ಲಿದ್ದೆ ಅಂತ ನರೇಶ್ ಚಂದ್ರ ಆಕಾಶ್ನ ಕೇಳಿದ್ರು. ಆಕಾಶ್ಗೆ ಈ ವಿಚಾರನೆಲ್ಲ ಹೇಳೋದಕ್ಕೆ ಮನ್ಸಿರ್ಲಿಲ್ಲ. ನಾನೀಗ ಅನಾಥ ಸರ್, ಸ್ಕಾಲರ್ಶಿಪ್ ಮೇಲೆ ಡಿಗ್ರಿ ಮುಗಿಸಿದ್ದೀನಿ. ಆ ಕೆಲಸ ಈ ಕೆಲಸ ಅಂತ ನೋಡ್ಲಿಲ್ಲ, ಎಲ್ಲ ಕೆಲಸನೂ ನಿಯತ್ತಂಗ್ ಮಾಡಿದ್ದೀನಿ ಅಂತ ಹೇಳ್ದ. ನರೇಶ್ಗೆ ಆಕಾಶ್ ಮಾತು ಕೇಳಿ ಅವನ ಮೇಲೆ ಕುತೂಹಲ ಜಾಸ್ತಿ ಆಯಿತು. ಅವರು ತಮ್ಮ ಮಗಳು ಸಿತಾರಾ ಕಡೆ ನೋಡ್ತಾ, ಸಿತಾರಾ, ಈ ಹುಡುಗಂಗೆ ಸ್ವಲ್ಪ ದುಡ್ಡು ಕೊಟ್ಟು ಕಳಿಸು ಅಂದರು. ಇದನ್ನು ಕೇಳಿ ಆಕಾಶ್, ಯಾಕೆ ಸರ್, ಸಹಾಯಕ್ಕೆ ಬದಲಾಗಿ ದುಡ್ಡ? ನನ್ನ ಸಹಾಯಕ್ಕೆ ಬೆಲೆ ಕಟ್ಟಬೇಕು ಅನ್ಕೊಂಡ್ರಾ ಅಂತ ಸ್ವಲ್ಪ ಖಾರವಾಗೇ ಕೇಳ್ದ. ಅಯ್ಯೋ, ತಪ್ಪು ತಿಳಿಬೇಡ ಆಕಾಶ್, ಇದು ಅಡ್ವಾನ್ಸ್ ಮಾತ್ರ, ನಾಳೆಯಿಂದ ನೀನು ನಮ್ಮ ಕಂಪ್ನಿಲಿ ಜಾಯ್ನ್ ಆಗ್ಬೋದು ಅಂತ ನಗ್ತಾ ಹೇಳಿದ್ರು ನರೇಶ್. ಆಕಾಶ್ ಯೋಚಿಸ್ತಾ ನಿಂತ. ಆಫರ್ನ ನಿರಾಕರಿಸೋಂಥ ಪರಿಸ್ಥಿತಿಲಿ ಅವನಿರಲಿಲ್ಲ, ಆದರೆ ಅವನು ಏನೋ ಯೋಚಿಸಿ ಅಂದ. ಆದರೆ ಒಂದು ಕಂಡೀಷನ್ ಸರ್. ಆಕಾಶ್ ಮಾತು ಕೇಳಿ ಏನೋ ಅನ್ನೋ ಥರ ಅನುಮಾನದಲ್ಲಿ ನೋಡಿದ್ರು ನರೇಶ್. ಆಕಾಶ್ ಹೇಳ್ದ, ನಾನು ನಿಮಗೆ ಸಹಾಯ ಮಾಡಿದೆ ಅನ್ನೋ ಕಾರಣಕ್ಕೆ ನೀವು ನಂಗೆ ಕೆಲಸ ಕೊಡೋದು ಬೇಡ. ನನ್ನ ಟ್ಯಾಲೆಂಟ್ ನೋಡಿ ನೀವು ಹೂ ಅಂದರೆ ಮಾತ್ರ ಜಾಯ್ನ್ ಆಗ್ತೀನಿ ಸರ್. ಕೆಲವು ಕ್ಷಣ ಯೋಚಿಸಿ ನರೇಶ್ ಅಂದರು, ಸರಿ, ಹಾಗಿದ್ರೆ ಇವತ್ತಿಂದ ನೀನು ಸರಿಯಾಗಿ 1 ತಿಂಗಳು ನನ್ನ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡು ಆಕಾಶ್. ಈ ಸಮಯದಲ್ಲಿ ನಿನ್ನ ಪರ್ಫಾರ್ಮೆನ್ಸ್ ಹೇಗಿರುತ್ತೆ, ಹೇಗೆ ಕೆಲಸ ಮಾಡ್ತೀಯ ಅನ್ನೋದನ್ನ ನೋಡಿ ನಾನು ಡಿಸೈಡ್ ಮಾಡ್ತೀನಿ, ಓಕೆನಾ ಅಂದರು ನರೇಶ್. ಆಕಾಶ್ ಸೀರಿಯಸ್ ಆಗೇ ಹೂ ಅನ್ನೋ ಥರ ತಲೆ ಅಲ್ಲಾಡಿಸ್ದ. ಸಿತಾರಾ ಆಕಾಶ್ನೇ ಗಮನಿಸ್ತಾ ಇದ್ಲು. ಅವನ ಮುಖದಲ್ಲಿದ್ದ ಕಾನ್ಫಿಡೆನ್ಸ್, ನೇರ ಮಾತು ಅವಳಿಗೆ ಹಿಡಿಸ್ತು. ಆಗಲೇ ಆಕಾಶ್ ಗಮನ ಸಿತಾರಾ ಕಡೆ ಹೋಯಿತು. ಅಷ್ಟು ಸುಂದರವಾಗಿರೋ ಹುಡುಗಿನ ಅವನು ನೋಡೇ ಇರಲಿಲ್ಲ. ಆಗಲೇ ಜೋರಾಗಿ ಧಡ್ ಅಂತ ಡೋರ್ ಓಪನ್ ಆದ ಸೌಂಡ್ ಬಂತು. ಅದರಿಂದ ಯಾರೋ ವೇಗವಾಗಿ ನಡೀತಾ ಬರ್ತಿರೋ ಸದ್ದು ಕೇಳಿ ಸಿತಾರಾ, ಆಕಾಶ್ ಮತ್ತೆ ನರೇಶ್ ಆ ಕಡೆ ಶಾಕ್ ಆಗಿ ನೋಡಿದ್ರು. ಡೋರಿಂದ ಒಳಗೆ ಬಂದಿದ್ದು ಸಿತಾರಾ ತಾಯಿ ನಂದಿನಿ. ನಂದಿನಿ ತುಂಬ ಮಾಡರ್ನ್ ಆಗಿ ಡ್ರೆಸ್ ಮಾಡಿದ್ರು. ಬ್ಲ್ಯಾಕ್ ಕಲರ್ ಲಾಂಗ್ ಸ್ಕರ್ಟ್ ಹಾಕಿದವರು ತಮ್ಮ ವಯಸ್ಸಿಗೂ ಮೀರಿ ಮೇಕಪ್ ಮಾಡಿದ್ರು. ನಂದಿನಿ ತಮ್ಮ ಐಫೋನಲ್ಲಿ ಯಾವುದೋ ವಿಡಿಯೋ ನೋಡಿ ಸ್ಮೈಲ್ ಮಾಡ್ತಾ ಒಳಗೆ ಬಂದರು. ತನ್ನ ತಾಯಿ ವೇಷ ನೋಡಿ ಸಿತಾರಾಗೆ ಕೋಪ ಬಂತು. ಅವಳು ಕಣ್ ಕೆಂಪು ಮಾಡಿ, ಅಮ್ಮ, ಏನಮ್ಮ ಇದು, ಸ್ವಲ್ಪ ಕಾಮನ್ ಸೆನ್ಸ್ ಬೇಡವಾ? ಪೇಷಂಟ್ ಇರೋ ರೂಮ್ಗೆ ಯಾರಾದರೂ ಈ ಥರ ಗೂಳಿ ಥರ ನುಗ್ತಾರ
ಅಂತ ತನ್ನ ತಾಯಿಗೆ ರೇಗ್ತಾ ಕೇಳಿದ್ಲು. ಫೋನಿಂದ ಕಣ್ ತೆಗೆದು ಸಿತಾರ ಕಡೆ ನೋಡಿದ ನಂದಿನಿ, ಯಾಕಷ್ಟು ಟೆನ್ಷನ್ ತಗೋತೀಯ ಸಿತಾರ? ಅಂಥದ್ದೇನಾಗಿದೆ ನಿನ್ನ ಅಪ್ಪನಿಗೀಗ? ಆರಾಮಾಗಿ ನಿಮ್ಮ ಜೊತೆ ಕತೆ ಹೊಡಿತಾ ಕೂತಿದಾರಲ್ಲ ಅಂತ ಒಮ್ಮೆ ನರೇಶ್ ಕಡೆ ನೋಡಿ ಅಲ್ಲೇ ಇದ್ದು ಸೋಫಾ ಮೇಲೆ ಹೋಗಿ ಕೂತ್ ನಂದಿನಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ನೋಡೋದಕ್ಕೆ ಶುರು ಮಾಡಿದ್ರು. ಸಡನ್ನಾಗಿ ರೀಲ್ಸಲ್ಲಿ ಯಾವುದೋ ಜೋಕ್ ಬಂದಿದ್ದು ನೋಡಿ ತಾನೆಲ್ಲಿದ್ದೀನಿ ಅನ್ನೋದನ್ನು ಮರೆತು ನಂದಿನಿ ಜೋರಾಗಿ ನಗಕ್ಕೆ ಶುರು ಮಾಡಿದ್ರು. ಇದನ್ನ ನೋಡಿ ಸಿತಾರ, ಅಮ್ಮ ವಾಟ್ ದ ಹೆಲ್, ಸ್ವಲ್ಪ ಸೌಂಡ್ ಆದರೂ ಕಡಿಮೆ ಮಾಡು ಅಂತ ರೇಗಿದ್ಲು. ಆಕಾಶ್ ಆಶ್ಚರ್ಯದಿಂದ ನಂದಿನಿ ವರ್ತನೆನ ಗಮನಿಸ್ತಾ ಇದ್ದ. ತನ್ನ ಹೆಂಡ್ತಿನ ಮನ್ಸಲ್ಲೇ ಬೈಕೋತಾ ನರೇಶ್ ಆಕಾಶ್ನ ಹತ್ರ ಕರೆದು, ಆಕಾಶ್, ಇವತ್ತು ನನ್ನ ಡಿಸ್ಚಾರ್ಜ್ ಅಂತೆ, ಸೊ ನೀನು ನಮ್ಮ ಜೊತೆ ಬಂದ್ಬಿಡು, ನಾನು ನಿಂಗೆ ಇರೋಕ್ಕೆ ವ್ಯವಸ್ಥೆ ಮಾಡ್ತೀನಿ, ಸ್ವಲ್ಪ ನನಗೂ ಸುಧಾರಿಸ್ಕೊಳ್ಳೋಕ್ಕೆ ಹೆಲ್ಪ್ ಮಾಡು ಅಂದರು. ಆಕಾಶ್ ಬಾಯ್ ತೆರೆಯೋಕ್ಕೂ ಮುಂಚೆನೇ ತನ್ನ ಫೋನಿಂದ ತಲೆ ಎತ್ತಿದ ನಂದಿನಿ ಹುಬ್ಬು ಮೇಲೇರಿಸಿ, ಅಲ್ಲ, ಆಕ್ಸಿಡೆಂಟ್ ಆಗಿ ಕೆಳಗೆ ಬಿದ್ದರೂ ಇನ್ನೂ ಈ ಬುದ್ಧಿ ಬಿಡ್ಲಿಲ್ವ ನೀವು? ಯಾರಿವನು? ಬೀದಿಲಿ ಹೋಗೋರ್ನೆಲ್ಲ ಕರ್ಕೊಂಡು ಮನೇಲಿಡೋಕ್ಕೆ ನಮ್ದೇನು ಛತ್ರನ? ನಾಳೆ ಇವನೇನಾದರೂ ಕಳ್ತನನೋ ದರೋಡೆತನನೋ ಇನ್ನೇನೋ ಮಾಡಿ ಓಡ್ ಹೋದ್ರೆ ನಮ್ಮ ಗತಿ ಏನೋ ಅಂತ ಒಂದೇ ಸಮನೆ ಪಟ ಪಟ ಅಂತ ಗೋಳಾಡೋದಕ್ಕೆ ಶುರು ಮಾಡಿದ್ಲು. ಆಕಾಶ್ಗೆ ಈ ಥರದ ಮಾತೆಲ್ಲ ಹೊಸ್ತೇನಾಗಿರಲಿಲ್ಲ. ಮನೇಲಿ ತಾತ ಮಾವಂದರು ಹೇಳೋ ಚುಚ್ಚು ಮಾತುಗಳು ಅವನಿಗೆ ಅಭ್ಯಾಸ ಆಗೋಗಿತ್ತು. ನಂದಿನಿ ಕಡೆ ಒಮ್ಮೆ ನೋಡಿ ಮತ್ತೆ ನರೇಶ್ ಕಡೆ ನೋಡ್ತಾ, ಪರವಾಗಿಲ್ಲ ಸರ್, ನಾನು ಆಚೆ ಎಲ್ಲಾದರೂ PGನೋ ರೂಮೋ ಮಾಡಿಕೊಂಡು ಇರ್ತೀನಿ, ಸದ್ಯಕ್ಕೆ ನಿಮ್ಮ ಅಡ್ರೆಸ್ ಕೊಡಿ ಸಾಕು ಅಂತ ಮೆಲ್ಲಗೆ ಹೇಳ್ತಾ ತಲೆ ತಗ್ಗಿಸ್ತಾ. ಆಗ ಸಿತಾರ, ಅಮ್ಮ, ಯಾರ ಬಗ್ಗೆ ಏನು ಮಾತಾಡ್ತಿದ್ಯೋ ಐಡಿಯಾ ಇದೆಯಾ ನಿನಗೆ? ಈ ವ್ಯಕ್ತಿ ಅಪ್ಪನ ಜೀವ ಉಳಿಸಿದ್ದಾರೆ ಅಂತ ಹೇಳಿ ಕಿರಿಕಿರಿಲಿ ಅಲ್ಲಿಂದ ಎದ್ದು ಆಚೆ ಹೋದ್ಲು. ತನ್ನ ಹೆಂಡ್ತಿನ ಕೋಪದಿಂದ ನೋಡ್ತಾ ನರೇಶ್, ಆಕಾಶ್, ನೀನು ತುಂಬ ಯೋಚನೆ ಮಾಡಬೇಡ, ನನ್ನ ಮೇಲೆ ಗೌರವ ಇದ್ದರೆ ನನ್ನ ಜೊತೆ ನಮ್ಮ ಮನೆಗೆ ಬರ್ತಾ ಇದೆಯಾ ಅಷ್ಟೇ. ಇದು ನನ್ನ ಆರ್ಡರ್, ಇದರಲ್ಲಿ ಯಾರು ಮೂಗು ತೋರಿಸಿದ್ರೋ ನಾನು ಸುಮ್ಮನಿರಲ್ಲ ಅಂದರು. ಇದನ್ನ ಕೇಳಿ ನಂದಿನಿ ಎದ್ದು ನಿಲ್ತಾ, ನನ್ನ ಮಾತಿಗೆ ಗೌರವನೇ ಇಲ್ಲ, ಐ ಆಮ್ ಗೋಯಿಂಗ್ ನಾವ್ ಅಂತ ಅಳೋ ಧ್ವನಿ ಮಾಡಿ ಜೋರಾಗಿ ಹೆಜ್ಜೆ ಇಡ್ತಾ ತಮ್ಮ ಕಾರ್ ಹತ್ರ ಹೋದರು. ನಂದಿನಿಯ ಈ ಥರದ್ದು ಡ್ರಾಮಾ ದಿನ ನೋಡಿ ನೋಡಿ ನರೇಶ್ ಅವ್ರಿಗೆ ತಲೆನೋವು ಶುರುವಾಗಿತ್ತು. ಅವರು ಬೇಸರದಿಂದ ತಲೆ ಆಡಿಸಿ ದೂರ ಹೋಗಿ ನಿಂತು ತನ್ನ ಮಗಳನ್ನ ನೋಡಿದ್ರು. ಅವತ್ತು ಸಂಜೆ ನರೇಶ್ ಅವ್ರನ್ನ ಡಿಸ್ಚಾರ್ಜ್ ಮಾಡೋದ್ರಿಂದ ಸಿತಾರ ಮತ್ತು ಆಕಾಶ್ ಅವ್ರನ್ನ ಮನೆ ಕರ್ಕೊಂಡು ಹೋದರು. ನರೇಶ್ ವೀಲ್ ಚೇರಲ್ಲಿ ಬಂಗ್ಲೆ ಡೋರ್ ಹತ್ರ ಬರ್ತಿರುವಾಗಲೇ ಹಾಲಲ್ಲಿ ಸರಸರ ಅಂತ ಏನೋ ಯೋಚನೆಯಲ್ಲಿ ನಂದಿನಿ ಅಡ್ಡಾಡ್ತಾ ಇರೋದನ್ನ ಸಿತಾರ ಗಮನಿಸಿದ್ಲು. ಕೂಡಲೇ ಅವಳು ತನ್ನ ಅಪ್ಪನ ಬೆನ್ನಿಗೆ ಚೂಟಿ, ಅಪ್ಪ, ನಿಮ್ಮ ಮಿಸ್ಸಸ್ಸು ಮತ್ತೆ ಏನೋ ಜಗಳ ಆಡೋಕ್ಕೆ ಪ್ರೋಗ್ರಾಮ್ ರೆಡಿ ಮಾಡಿದ್ದಾರೆ ಅನ್ಸತ್ತೆ ಅಂತ ನಗ್ತಾ ಹೇಳಿದ್ಲು. ವೀಲ್ ಚೇರ್ ಮೇಲೆ ಕೂತಿದ್ದ ನರೇಶ್ ಇದನ್ನ ಕೇಳಿ, ಮತ್ತೆ ಶುರು ಆಗತ್ತೆ ಅದೇ ರಾಮಾಯಣ ಅಂತ ತಮ್ಮ ಹಣೆ ಚಚ್ಕೊಂಡ್ರು. ಅವರೆಲ್ಲ ಮನೆ ಬಾಗ್ಲಿಗೆ ಬರ್ತಿದ್ದ ಹಾಗೆ ಅವ್ರ ಮನೆ ಕೆಲಸದ ಹೆಂಗಸರು ಸುಮಾರು 45-50 ವರ್ಷದ ಸರೋಜಾ ಬಂದು ಆರತಿ ತಟ್ಟೆ ಹಿಡಿದು ನರೇಶ್ಗೆ ದೃಷ್ಟಿ ತೆಗಿಯಕ್ಕೆ ಬಂದರು. ಇದನ್ನು ಗಮನಿಸಿ ನಂದಿನಿ, ಏ ಸರೋಜಮ್ಮ, ಅದನ್ನ ಇಲ್ಲಿ ಕೊಡು, ನನ್ನ ಗಂಡಂಗೆ ನಾನು ದೃಷ್ಟಿ ತೆಗಿತೀನಿ ಅಂತ ಹೇಳಿ ಕೂಡಲೇ ತಟ್ಟೆ ಹಿಡಿದು ನರೇಶ್ಗೆ ಅವಸರದಲ್ಲಿ ದೃಷ್ಟಿ ತೆಗೆದ್ರು. ಆಮೇಲೆ ತಮ್ಮ ಐಫೋನ್ ಆಚೆ ತೆಗೆದು ತಾವು ಗಂಡಂಗೆ ದೃಷ್ಟಿ ತೆಗಿತಿರೋದನ್ನ ಸೆಲ್ಫಿ ತೆಗೆದು ಫೋಟೋ ಚೆನ್ನಾಗಿ ಬಂದಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡ್ಲು. ಓಹ್, ಈ ಪ್ರೀತಿ ಎಲ್ಲ ಸೋಷಲ್ ಮೀಡಿಯಾದಲ್ಲಿ ಹಾಕಿ ಲೈಕ್ಸ್ ಪಡೆಯೋಕ್ಕೆ ಅಂತ ನರೇಶ್ಗೆ ಅರ್ಥ ಆಯಿತು. ಆಕಾಶ್ಗಂತೂ ನಂದಿನಿಯವರ ವರ್ತನೆ ತುಂಬ ವಿಚಿತ್ರವಾಗಿ ಕಾಣ್ತಾ ಇತ್ತು. ನಂತರ ಆ ತಟ್ಟೆನ ಸರೋಜಾ ಅವ್ರ ಕೈಗಿಡ್ತಾ ನಂದಿನಿ ಆಕಾಶ್ನೇ ಕೆಕ್ಕರಿಸಿ ನೋಡ್ತಾ ಒಳಗೆ ಹೋದ್ರು. ನರೇಶ್ ಅವರ ವೀಲ್ ಚೇರ್ ಹಿಡಿದು ಹಾಲಿಗೆ ಬಂದ ಆಕಾಶ್ಗೆ, ಸಿತಾರ, ಆಕಾಶ್ ಅವರೇ, ಅಪ್ಪನ್ನ ಬಲಗಡೆ ಇರೋ ಸೆಕೆಂಡ್ ರೂಮ್ಗೆ ಕರ್ಕೊಂಡು ಹೋಗಿ, ನಾನು ಫ್ರೆಶ್ ಅಪ್ ಆಗಿ 10 ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ತನ್ನ ರೂಮ್ ಹತ್ರ ಹೋದ್ಲು. ನರೇಶ್ ಅವ್ರ ಬಂಗ್ಲೆ ಬಹಳ ಸುಂದರವಾಗಿತ್ತು. ಸುಮಾರು 20 ರೂಮ್ಗಳಾದರೂ ಇದ್ವೇನೋ. ಬಿಳಿ ಮಾರ್ಬಲ್ಸಿಂದಾಗಿ ಅದು ಅರಮನೆ ಥರನೇ ಕಾಣ್ತಾ ಇತ್ತು. ಮನೆ ತುಂಬ ಕೆಲಸದವರು ಓಡಾಡ್ತಿದ್ರು. ಇನ್ನು ಆ ಬಂಗ್ಲೆ ಸುತ್ತಲೂ ಅವ್ರದ್ದೇ 106 ಎಕರೆ ಅಡಿಕೆ ತೋಟಗಳು ಕಂಗೊಳಿಸ್ತಾ ಇದ್ವು. ಸಿತಾರ ತನ್ನ ರೂಮ್ ಕಡೆ ಹೋಗೋದನ್ನೇ ಆಕಾಶ್ ಗಮನಿಸ್ದ. ಸ್ವರ್ಗದ ಥರ ಇದ್ದ ಆ ಬಂಗ್ಲೆಯಲ್ಲಿ ಸಿತಾರ ದೇವಕನ್ಯೆ ಥರನೇ ಅವನಿಗೆ ಕಂಡ್ಲು. ಫಸ್ಟ್ ಟೈಮ್ ಆಕಾಶ್ ಅವಳನ್ನ ಎಷ್ಟು ಸುಂದರವಾಗಿದ್ದಾಳೆ ಅನ್ನೋದನ್ನ ಗಮನಿಸಿದ್ದ. ಸಿತಾರ ತುಂಬ ಸ್ಲಿಮ್ ಆಗಿದ್ರು, ಫಿಟ್ ಆಗಿದ್ಲು. ಅವಳ ಡ್ರೆಸ್ಸಿಂಗ್ ಸೆನ್ಸ್, ನಡೆಯೋ ರೀತಿ ನೋಡಿದಾಗ ತುಂಬ ಕಾನ್ಫಿಡೆನ್ಸ್ ಇರೋ ಹುಡುಗಿ ಅಂತ ಅನ್ನಿಸ್ತಾ ಇತ್ತು.
ಆಕಾಶ್ಗೆ ಸಿತಾರ ಬಗ್ಗೆ ತಿಳಿದೇ ಇದ್ದಿದ್ದು ಒಂದು ವಿಷಯ ಅಂದ್ರೆ, ಎಷ್ಟೇ ಮಾಡರ್ನ್ ಆಗಿದ್ರು, ಫಾರಿನಲ್ಲಿ ಎಜುಕೇಶನ್ ಮುಗಿಸಿ ಬಂದಿದ್ರು ಕೂಡ ಸಿತಾರ ತನ್ನ ಅಪ್ಪನ ಮಾತಿಗೆ ಎಂದೂ ವಿರುದ್ಧ ಹೋದವಳಲ್ಲ. ಈ ವಿಷಯ ಸಿತಾರ ಅಮ್ಮ ನಂದಿನಿಗೆ ತುಂಬಾ ಕಿರಿಕಿರಿ ಮಾಡ್ತಾ ಇತ್ತು. ಇದಕ್ಕೆ ಒಂದು ಬಲವಾದ ಕಾರಣನೂ ಇತ್ತು. ಆಕಾಶ್ ನರೇಶ್ ಅವ್ರನ್ನ ರೂಮಿಗೆ ಕರ್ಕೊಂಡು ಹೋಗಿ ಹುಷಾರಾಗಿ ಬೆಡ್ ಮೇಲೆ ಮಲಗಿಸ್ದ. ಅವರಿಬ್ರು ಮಾತಾಡೋವಾಗ್ಲೇ ಸರೋಜಾ ಅಲ್ಲಿಗೆ ಬಂದ್ರು. ನರೇಶ್ ಅವಳನ್ನ ನೋಡ್ತಾ, ಸರೋಜಾ, ಆಕಾಶ್ಗೆ ನಮ್ಮ ಸೆಕೆಂಡ್ ಫ್ಲೋರ್ಗೆ ಕನೆಕ್ಟೆಡ್ ಆಗಿರೋ ಔಟ್ ಹೌಸಲ್ಲಿರೋಕ್ಕೆ ವ್ಯವಸ್ಥೆ ಮಾಡು, ಇನ್ಮೇಲಿಂದ ಅವನು ಇಲ್ಲೇ ಇರಲಿ ಅಂದ್ರು. ಆಕಾಶ್ನ ಔಟ್ ಹೌಸ್ಗೆ ಕರ್ಕೊಂಡೋದ್ರು ಕೆಲ್ಸದ ಹೆಂಗಸು ಸರೋಜಾ. ಡೋರ್ ಓಪನ್ ಆಗ್ತಿದ್ದಂಗೆ ತನ್ನ ನ್ಯೂ ರೂಮ್ ನೋಡಿ ಆಕಾಶ್ ದಂಗಾದ. ಬೃಹತ್ ಬೆಡ್ಡು, ಅದ್ರ ಮೇಲೆ ತುಂಬಾ ಕ್ಲೀನಾಗಿ ಹಾಕಿದ ಬೆಡ್ಶೀಟ್, ಪಿಲ್ಲೋಸ್, ಅಲ್ಲೇ ಇದ್ದ ಐಷಾರಾಮಿ ಬೆಡ್ ಲ್ಯಾಂಪ್ಸ್, ಪ್ರತ್ಯೇಕ ಫ್ರಿಡ್ಜ್, ಟಿವಿ, ಇದೆಲ್ಲದ್ರ ಮಧ್ಯೆ ಅವನ ಗಮನ ಸೆಳೆದಿದ್ದು ಬಾಲ್ಕನಿಗೆ ಬಂದವನಿಗೆ ತಂಪಾದ ಗಾಳಿ ಸೋಕ್ತು. ಅಲ್ಲಿ ಸುತ್ತಲೂ ಕಾಣ್ತಿದ್ದ ಕಾಡು, ದೂರದಲ್ಲಿ ಹರಿತಿದ್ದ ಜಲಪಾತ ನೋಡಿ ಅವನು ಮೈಮರ್ತ. ಆಗ್ಲೇ ಸರೋಜಾ, ನೀವಿಲ್ಲೇ ರೆಸ್ಟ್ ಮಾಡಿ ಸರ್, ನಾನು ಅಡುಗೆ ರೆಡಿ ಮಾಡ್ತೀನಿ ಅಂದರು. ಇದನ್ನ ಕೇಳಿ ಆಕಾಶ್, ಅಮ್ಮ, ನೀವು ನನ್ನ ಆಕಾಶ್ ಅನ್ರಿ ಸಾಕು, ನಾನು ನಿಮ್ಮ ಮಗ ಇದ್ದಂಗೆ ಅಂತ ಸ್ಮೈಲ್ ಮಾಡ್ತಾ ಹೇಳ್ದ. ಆಕಾಶ್ ಅಮ್ಮ ಅಂದಿದ್ದು ಸರೋಜಾ ಅವ್ರ ಮನ್ಸಿಗೆ ನಾಡ್ತು. ಸರಿನಪ್ಪ, ಮಗ ಇದ್ದಂಗಲ್ಲ, ಮಗನೇ ಅನ್ಕೋತೀನಿ, ನಿಂಗಿವತ್ತು ಸ್ಪೆಷಲ್ ಅಡುಗೆ ಮಾಡ್ತೀನಿ ಪುಟ್ಟ ಅಂದ್ರು ಸರೋಜಾ. ಅವರು ಆಲ್ಮೋಸ್ಟ್ ಸಣ್ಣವ್ರಿಗೆಲ್ಲ ಪುಟ್ಟ ಅಂತಾನೆ ಮಾತಾಡಿಸ್ತಿದ್ರು, ಸಿತಾರಾಗೂ ಕೂಡ. ಅವರು ಪುಟ್ಟ ಅಂದಿದ್ದನ್ನ ಕೇಳ್ತಿದ್ದಂಗೆ ಆಕಾಶ್ಗೆ ಕಣ್ಣು ತುಂಬಿ ಬಂತು. ಒಂದೇ ಕ್ಷಣಕ್ಕೆ ಅವನಿಗೆ ತನ್ನಮ್ಮ ಶ್ರೀಜಾ ನೆನಪಾದ್ರು. ಶ್ರೀಜಾ ಕೂಡ ಆಕಾಶ್ನ ಪುಟ್ಟ ಅಂತಿದ್ರು. ಸರೋಜಾ ಆಚೆ ಹೋಗ್ತಿದ್ದಂಗೆ ಆಕಾಶ್ ತನ್ನ ಬೆಡ್ ಮೇಲೆ ಬಿದ್ದ. ನಂತರ ತನ್ನ ಪರ್ಸ್ ತೆಗೆದು ಅದರಲ್ಲಿದ್ದ ಶ್ರೀಜಾ ಫೋಟೋ ನೋಡ್ತಾ, ಅಮ್ಮ, ನೀನು ಸಾವಿಗೆ ಕಾರಣ ಆದವ್ರ ಕಣ್ಣಿಗೆ ಬೀಳ್ದಿರೋ ಹಾಗೆ ತುಂಬ ದೂರ ಬಂದಿದ್ದೀನಿ. ಇವತ್ತಿಂದ ಹೊಸ ಜನರ ಮಧ್ಯೆ ಬದುಕು ಆರಂಭಿಸ್ತಾ ಇದ್ದೀನಿ. ನೀನಿಲ್ಲ ಅನ್ನೋ ನೋವು ಬಿಟ್ಟು ಬೇರೆ ಏನೂ ನನಗಿಲ್ಲ. ಮಿಸ್ ಯು ಅಮ್ಮ ಅಂತ ಪರ್ಸ್ ಮುಚ್ಚಿ ಯಾವುದೋ ಯೋಚನೆಯಲ್ಲಿ ಮುಳುಗಿದ ಆಕಾಶ್. ನಂತರ ಎದ್ದು ಬಾತ್ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆದ. ಅದೇ ಸಮಯದಲ್ಲೇ ಅವನಿಗೆ ನರೇಶಿಂದ ಫೋನ್ ಬಂದಿದ್ದನ್ನ ಗಮನಿಸಿ ಅವಸರದಿಂದ ಆಚೆ ಬಂದ. ಅವನು ಫೋನ್ ನೋಡ್ತಾ ಸೆಕೆಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಬರುತ್ತಿರುವಾಗಲೇ ಧಡ್ ಅಂತ ಯಾರಿಗೋ ಡಿಕ್ಕಿ ಹೊಡೆದ. ನೋಡಿದ್ರೆ ಅವನಿಗೆ ಡಿಕ್ಕಿ ಹೊಡೆದಿದ್ದು ಸಿತಾರ ಈಗ ತಾನೇ ಸ್ನಾನ ಮುಗಿಸಿ ಬಾತ್ರೂಮಿಂದ ಆಚೆ ಬಂದಿದ್ಲು. ಆಕಾಶ್ಗೆ ತನ್ನ ಮನೇಲೇ ರೂಮ್ ವ್ಯವಸ್ಥೆ ಆಗಿದೆ, ಅದು ಸೆಕೆಂಡ್ ಫ್ಲೋರ್ನಲ್ಲಿ ಅನ್ನೋದು ಅವಳಿಗೆ ತಿಳಿದಿರಲಿಲ್ಲ. ಆಕಾಶ್ ಸಿತಾರ ಕೆಳಗೆ ಬೀಳದೆ ಇರೋ ಥರ ಒಂದೇ ಕೈಯಿಂದ ಅವಳನ್ನ ಬಲವಾಗಿ ಹಿಡ್ದ. ಸಿತಾರ ಆಗ್ತಾನೆ ಸ್ನಾನ ಮಾಡಿ ಬಾತ್ರೂಮಲ್ಲಿ ಬಂದಿದ್ಲು. ಅವಳು ಮೈ ಘಮ ಒಂದೇ ಸತಿ ಆಕಾಶ್ಗೆ ಬಡಿತು. ಅವಳನ್ನ ಮೃದುವಾದ ಕೈನ ತಾನು ತುಂಬ ಬಲವಾಗಿ ಹಿಡಿದಿದ್ದೀನೋ ಅನಿಸಿ ಅವನು ಅವಳನ್ನ ಸರಿಯಾಗಿ ನಿಲ್ಲಿಸಿ ಹಿಂದೆ ಸರಿದ. ಸಿತಾರಾಗೆ ಏನಾಯ್ತು ಅಂತ ಅರ್ಥ ಆಗಲಿಲ್ಲ, ಆದರೆ ಅವಳಿಗೆ ಮುಜುಗರ ಆಗಿತ್ತು. ಸಾರಿ ನೋಡಲಿಲ್ಲ ಎಂದ್ಲು ಸಿತಾರ. ಇಲ್ಲ, ನಾನೇ ನೋಡ್ಕೊಂಡು ಬರಬೇಕಾಗಿತ್ತು, ಐ ಆಮ್ ಸಾರಿ ಅಂತ ನಾಚಿಕೆ ಪಶ್ಚಾತ್ತಾಪದಿಂದ ಹೇಳಿ ಆಕಾಶ್ ಅಲ್ಲಿಂದ ಹೋದ. ಆಕಾಶ್ ಅಲ್ಲಿಂದ ಹೋಗ್ತಿರೋದನ್ನ ಸಿತಾರ ಗಮನಿಸ್ತಾ ಇದ್ಲು. ಅವನ ಕೈ ಬೆರಳು ಗುರುತು ಕೆಂಪಗೆ ಅವಳ ಅಂಗೈ ಮೇಲೆ ಮೂಡಿದ್ವು. ದಿನಗಳು ಉರುಳ್ತಾ ಹೋದ್ವು. ದಿನಾಲೂ ನರೇಶ್ ಅವರಿಗೆ ಬರ್ತಿದ್ದ ಫೋನ್ ಕಾಲ್ಸ್ನ ಕೇಳಿ ಅವ್ರಿಗೆ ಅಪ್ಡೇಟ್ ಮಾಡೋದು, ಅವ್ರ ಇಮೇಲ್ಸ್ ಚೆಕ್ ಮಾಡಿ ರಿಪ್ಲೈ ಮಾಡೋದು, ನಂತರ ಸಿತಾರನ ಆಫೀಸ್ವರೆಗೆ ಡ್ರಾಪ್ ಮಾಡಿ ಸಂಜೆ ಕರ್ಕೊಂಡು ಬರೋದು ಆಕಾಶ್ ದಿನಚರಿಯಾಗಿ ಬದಲಾಗಿತ್ತು. ತಾನು ಹೇಳೋ ಕೆಲಸನೆಲ್ಲ ಆಕಾಶ್ ತುಂಬ ಚೆನ್ನಾಗಿ ಮಾಡ್ತಿರೋದನ್ನ ನರೇಶ್ ಗಮನಿಸ್ತಾ ಇದ್ರು. ಅಲ್ಲದೆ ಆಕಾಶ್ ಇಂಗ್ಲಿಷ್ ಕೂಡ ತುಂಬ ಚೆನ್ನಾಗಿದೆ ಅನ್ನೋದನ್ನು ಅವರು ಅವನು ಬರ್ತಿದ್ದ ರಿಪ್ಲೈ, ಇಮೇಲ್ ನೋಡಿ ಪತ್ತೆ ಹಚ್ಚಿದ್ರು. ಆಕಾಶ್ನ ವ್ಯಕ್ತಿತ್ವ, ಅವನ ಟ್ಯಾಲೆಂಟ್ ಅವರಿಗೆ ಆಶ್ಚರ್ಯ ತರಿಸ್ತಾನೆ ಇತ್ತು. ಆಕಾಶ್ ಅಲ್ಲಿಗೆ ಬಂದು ಆಗಲೇ 15 ದಿನ ಮೇಲಾಗಿತ್ತು. ಒಂದಿನ ಬೆಳಗ್ಗೆ ಆಕಾಶ್ ರೂಮ್ ಬೆಲ್ ರಿಂಗ್ ಆಯಿತು. ಇನ್ನೂ ರೆಡಿ ಆಗ್ತಿದ್ದ ಆಕಾಶ್ ಯಾರಿರ್ಬೋದು ಅಂತ ಹೋಗಿ ಡೋರ್ ತೆಗೆದು ನೋಡಿದ್ರೆ ಅಲ್ಲಿ ನರೇಶ್ ಅವರ ಅಕೌಂಟೆಂಟ್ ರಾಮಶಾಸ್ತ್ರಿ ನಿಂತಿದ್ರು. ಅವನು ನೋಡಿ ಆಕಾಶ್ಗೆ ಆಶ್ಚರ್ಯ ಆಯಿತು. ಸುಮಾರು 20 ವರ್ಷದಿಂದ ರಾಮಶಾಸ್ತ್ರಿ ಅವರು ನರೇಶ್ ಜೊತೆ ಕೆಲಸ ಮಾಡ್ತಾಯಿದ್ರು. ಅವರು ಕೆಲಸದಲ್ಲಿ ಎಷ್ಟು ಅಚ್ಚುಕೊಟ್ಟೋ ಹಿಡಿದ ಕೆಲಸ ಕೂಡಲೇ ಆಗ್ಬಿಡ್ಬೇಕು ಅನ್ನೋ ಅವಸರನೂ ಅವ್ರಿಗೆ ಜಾಸ್ತಿ ಅಂತೆ. ಅದಕ್ಕೆ ಎಲ್ಲರೂ ಆಫೀಸಲ್ಲಿ ರಾಮಶಾಸ್ತ್ರಿ ಅವ್ರನ್ನ ಅವಸರದ ಶಾಸ್ತ್ರಿ ಅಂತಾರೆ ಅಂತ ಸಿತಾರ ಒಮ್ಮೆ ನಗ್ತಾ ಹೇಳಿದ್ದು ಆಕಾಶ್ಗೆ ನೆನಪಾಯಿತು. ಗುಡ್ ಮಾರ್ನಿಂಗ್ ಆಕಾಶ್, ಸರಿಯಾಗಿ 10 ಗಂಟೆಗೆ ನಾವು ಟೆಂಡರ್ ಆಫೀಸ್ಗೆ ಹೋಗಬೇಕು ಅಂತ ಸಾರ್ ಹೇಳಿದ್ದಾರೆ. ನೀನಿನ್ನೂ ರೆಡಿ ಆಗಿಲ್ವಾ? ಫೈಲ್ಸ್ ಎಲ್ಲ ರೆಡಿ ಇದೆ ತಾನೆ ಅಂತ ಅವಸರ ಮಾಡ್ತಾ ಶಾಸ್ತ್ರಿ ಅವರು ಕೇಳಿದ್ರು. ಸರ್, ಎಲ್ಲ ಫೈಲ್ಸು ಕಾರಲ್ಲಿ ರೆಡಿ ಇವೆ, ಬಂದೆ, 1 ನಿಮಿಷ ಬಂದೆ ಅಂತ ಆಕಾಶ್ ಹೇಳುವಾಗಲೇ ಶಾಸ್ತ್ರಿ ಅವರೇ ಅವಸರದಲ್ಲಿ ಆಕಾಶ್ ಶರ್ಟ್ ಗುಂಡಿನ ತಾವೇ ಹಾಕಿ ಅವನ ಆಚೆ ಎಳ್ಕೊಂಡು ಬಂದ್ರು. ಅಯ್ಯೋ ಬಂದೆ ಸರ್ ಅಂತ ಆಕಾಶ್ ನಗ್ತಾ ಅವ್ರ ಜೊತೆ ನಡೆದ. ಅಯ್ಯೋ ಆಗ್ಲೇ 9 ಗಂಟೆ ಆಗೋಯ್ತು ಅಂತ ಶಾಸ್ತ್ರಿ ಪೇಚಾಡಕ್ ಶುರು ಮಾಡಿದ್ರು. ಸರ್, ಇನ್ನೊಂದು ಅವರ್ ಸಮಯ ಇದೆ, ಯಾಕೆ ಅವಸರ ಅಂದ ಆಕಾಶ್.
ಎಲ್ಲಿದೆ ಟೈಮು? ಇನ್ನು ನೀನು ಸರ್ರು ಬ್ರೇಕ್ಫಾಸ್ಟ್ ಮಾಡಬೇಕು, ನಾವಿಲ್ಲಿಂದ ಹೋಗ್ಬೇಕು, ಮಧ್ಯದಲ್ಲೇ ಟ್ರಾಫಿಕ್ ಅನ್ನೋ ದರಿದ್ರ ದಾಟಿ ಟೆಂಡರ್ ಆಫೀಸಿಗೆ ಹೋಗ್ಬೇಕು. ಅಯ್ಯೋ ಏನಾಗತ್ತೋ ಅಂತ ಗಾಬರಿಲಿ ಹೇಳಿದ್ರು ರಾಮಶಾಸ್ತ್ರಿ. ಸ್ವಲ್ಪ ಸಮಯದಲ್ಲೇ ತಿಂಡಿ ಮುಗಿಸಿ ನರೇಶ್, ರಾಮಶಾಸ್ತ್ರಿ ಮತ್ತೆ ಆಕಾಶ್ ಟೆಂಡರ್ ಆಫೀಸ್ ಕಡೆ ಹೋದ್ರು. ರಾಮಶಾಸ್ತ್ರಿ ಅವರು ಆ ಫೈಲ್ಸ್ನ ತುಂಬಾ ಜಾಗರೂಕತೆಯಿಂದ ಓದ್ತಾ ಇದ್ರು. ಪ್ರಪೋಸಲ್ ಸಮಯದಲ್ಲಿ ಏನೇನೋ ಮಾತಾಡಬೇಕು ಅನ್ನೋದನ್ನ ಅವರು ಪ್ರಾಕ್ಟೀಸ್ ಮಾಡ್ಕೋತಾ ಶುರು ಮಾಡಿದ್ರು. ನರೇಶ್ ಆಗ್ಲೇ ಚೇತರಿಸ್ಕೊಂಡಿದ್ರು. ಇನ್ನೇನು ಕಾರ್ ಟೆಂಡರ್ ಆಫೀಸ್ ಹತ್ರ ಬರಬೇಕು, ಆಗ್ಲೇ ನರೇಶ್ ಅವರು ಆಕಾಶ್ನ ನೋಡ್ತಾ, ಆಕಾಶ್ ಇವತ್ತು ರೆಡಿ ಅಲ್ವಾ ನೀನು ಅಂದ್ರು. ಆಕಾಶ್ಗೆ ಸಡನ್ ಆಗಿ ನರೇಶ್ ಅವರ ಪ್ರಶ್ನೆ ಕೇಳಿ ಏನೂ ಅರ್ಥ ಆಗ್ಲಿಲ್ಲ. ಏನೋ ಅನ್ನ ಹಾಗೆ ಕನ್ಫ್ಯೂಷನ್ ಅಲ್ಲಿ ಆಕಾಶ್ ಅವ್ರನ್ನ ನೋಡ್ದ. ಏನಿಲ್ಲ ಆಕಾಶ್, ಇವತ್ತು ಟೆಂಡರ್ನ ನೀನೇ ಪ್ರಪೋಸ್ ಮಾಡಬೇಕು ಅಂತ ನಾನು ನಿರ್ಧರಿಸಿದ್ದೀನಿ, ರೆಡಿ ಅಲ್ವಾ ಅಂದ್ರು. ಇದನ್ನ ಕೇಳಿ ಆಕಾಶ್ಗೆ ಒಮ್ಮೆಲೆ ಶಾಕ್ ಆದಂಗಾಯ್ತು. ಹಿಂದೆ ಕೂತಿದ್ದ ರಾಮಶಾಸ್ತ್ರಿ ಅವ್ರಿಗೂ ಈ ಮಾತನ್ನ ನಂಬೋದಕ್ಕೆ ಆಗ್ಲಿಲ್ಲ. ಅವರು ನರೇಶ್ ಅವ್ರನ್ನ ನೋಡ್ತಾ, ಸಾರ್ ಏನ್ ಮಾತಾಡ್ತಿದ್ದೀರಾ ನೀವು? ಈ ಹುಡುಗ ನೆನ್ನೆ ಮೊನ್ನೆ ಬಂದವನು, ಅವನು ಈಗ ತಾನೇ ನಿಮ್ಮ ಹತ್ರ ಕೆಲಸ ಕಲಿತಿದ್ದಾನೆ. ಪಾಪ ಅವನಿಗೆ ಇಂಥ ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ ಕೊಡ್ತಿರೋದು ಸರಿನಾ ಅಂತ ಭಯದಿಂದ ಕೇಳಿದ್ರು ರಾಮಶಾಸ್ತ್ರಿ. ಕೂಡಲೇ ನರೇಶ್ ಅವರು ವ್ಯಂಗ್ಯವಾಗಿ ಅವ್ರನ್ನ ನೋಡ್ತಾ, ಶಾಸ್ತ್ರಿ ಅವರೇ, ಆಕಾಶ್ ನನ್ನ ಹತ್ರ ಕೆಲಸ ಕಲಿತಿದ್ದಾನೆ ಅಂತ ಯಾರು ನಿಮಗೆ ಹೇಳಿದ್ರು ಅಂತ ಕೂಲಾಗೆ ಆಕಾಶ್ನ ನೋಡಿದ್ರು. ಅಂದ್ರೆ ಅವನಿಗೆ ಇದೆಲ್ಲ ಮುಂಚೆನೆ ಎಕ್ಸ್ಪೀರಿಯನ್ಸ್ ಇದೆಯಾನಾ ಅಂತ ಆಶ್ಚರ್ಯದಿಂದ ಕೇಳಿದ್ರು ರಾಮಶಾಸ್ತ್ರಿ. ಹೌದು, ಅವನಿಗೆ ಈ ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ, ನಿಜ ಅಲ್ವಾ ಆಕಾಶ್ ಅಂತ ನರೇಶ್ ಅವರು ಆಕಾಶ್ನ ಸೀರಿಯಸ್ ಆಗಿ ನೋಡಿದ್ರು. ನರೇಶ್ ಅವರ ಮಾತು ಕೇಳಿ ಆಕಾಶ್ ಸಡನ್ ಆಗಿ ಕಾರ್ ಬ್ರೇಕ್ ಅದುಮ್ದ. ನನಗೆ ಈ ವಿಷಯದಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ನರೇಶ್ ಸರ್ಗೆ ಹೇಗೆ ತಿಳಿತು? ಒಂದು ವೇಳೆ ನಾನು ಎಲ್ಲಿಂದ ಬಂದಿದ್ದೀನಿ, ನಾನು ಯಾರು ಅನ್ನೋ ವಿಷಯ ಏನಾದರೂ ಅವ್ರಿಗೆ ತಿಳಿತಾ? ಅದಕ್ಕೆ ಅವರು ನನ್ನ ವಿಷಯದಲ್ಲಿ ಈ ಥರ ಕೇರಿಂಗ್ ಆಗಿದ್ದಾರಾ ಅಂತ ಉಗುಳು ನುಂಗುತ್ತಾ ಕೂತ ಆಕಾಶ್. ಅರೆ ಆಕಾಶ್, ಏನಾಯ್ತು, ಯಾಕೆ ಕಾರ್ ನಿಲ್ಲಿಸ್ತೆ ಅಂತ ಏನೂ ತಿಳಿದಿರೋರ ಥರ ನರೇಶ್ ಆಕಾಶ್ನ ನೋಡಿದ್ರು. ನೂರಾರು ಯೋಚನೆಯಲ್ಲಿ ಮುಳುಗಿದ್ದ ಆಕಾಶ್, ಏನೂ ಇಲ್ಲ ಸರ್ ಅನ್ನೋ ಥರ ತಲೆ ಆಡಿಸಿ ಕಾರ್ನ ಮುಂದಕ್ಕೆ ಹೋಯ್ದ. ಒಂದು ವೇಳೆ ನರೇಶ್ ಸರ್ ನನಗೆ ಮೂರ್ತಿ ಗ್ರೂಪ್ ಆಫ್ ಕಂಪ್ನೀಸ್ ಬಗ್ಗೆ ಕೇಳಿದ್ರೆ ಏನಂತ ಹೇಳಿ ಅನ್ನೋ ಯೋಚನೆಯಲ್ಲಿ ಅವನ ಮೈಯೆಲ್ಲ ಬೆವರಕ್ಕೆ ಶುರುವಾಗಿತ್ತು. ಆಕಾಶ್ನ ಮಾತಾಡ್ಸಿದ್ರು ನರೇಶ್. ಹಣೆ ಮೇಲೆ ಮೂಡಿದ ಬೆವರನ್ನ ಒರೆಸ್ತಾ ಆಕಾಶ್ ಏನಿಲ್ಲ ಸರ್ ಅಂತ ಹೇಳ್ದ. ಆಗ ನರೇಶ್ ನಗ್ತಾ ಹೇಳಿದ್ರು, ಅರೆ ಆಕಾಶ್, ಅಷ್ಟಕ್ಕೆ ಯಾಕೆ ಟೆನ್ಷನ್ನು? ನಾನು ಹೇಳಿದ ನಿಜ ತಾನೆ. ನಾನು ನೋಡಿದವರಲ್ಲಿ ಜಾಸ್ತಿ ಸ್ಕಿಲ್ ಮತ್ತು ಕಮಿಟ್ಮೆಂಟ್ ಇರೋ ಹುಡುಗ ನೀನೇ ಅಷ್ಟೇ, ಅದಕ್ಕೆ ಹೇಳಿದ್ದು. ಇಷ್ಟು ಹೇಳಿ ನರೇಶ್ ಅವರು ಹಿಂದೆ ತಿರುಗಿ ಅಂದರು, ಏನಿಲ್ಲ ರಾಮಶಾಸ್ತ್ರಿ, ಈ 15 ದಿನದಲ್ಲಿ ಆಕಾಶ್ ಕೆಲಸ ನೋಡಿದ ಮೇಲೆ ಅವನಿಗೆ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಜಾಸ್ತಿ ಇದೆ ಅನಿಸ್ತು, ಅದಕ್ಕೆ ಹೀಗೆ ಹೇಳಿದೆ ಅಂದರು ನರೇಶ್. ಅವಸರದ ಶಾಸ್ತ್ರಿಗಳು ಗಟ್ಟಿಯಾಗಿ ನಗ್ತಾ, ನೀವು ಬಾರಿ ಬಿಡಿ ಸರ್, ಪಾಪ ಆಕಾಶ್ ಅಂತೂ 2 ನಿಮಿಷ ನೀವೇನು ಮಾತಾಡ್ತಿದ್ದೀರೋ ತಿಳಿದೆ ಪೇಚಾಗಿ ಸಿಕ್ಕಾಕೊಂಡಿದ್ದ ಅಂದರು. ಆಕಾಶ್ ಅಷ್ಟರಲ್ಲಿ ರಿಲ್ಯಾಕ್ಸ್ ಆಗಿದ್ದ. ಕಾರ್ನ ಫಾಸ್ಟಾಗಿ ಓಡಿಸಿ ಟೆಂಡರ್ ಆಫೀಸ್ ಮುಂದೆ ನಿಲ್ಲಿಸ್ದ. ನರೇಶ್ ಕಾರಿಂದ ಇಳಿದು, ಆಕಾಶ್ ನೀನು ಕಾರ್ ಪಾರ್ಕ್ ಮಾಡಿ ಬಂದ್ಬಿಡು, ನಾವು ಒಳಗೆ ರೈಟ್ ಸೈಡ್ ಲಾಂಜಲ್ಲಿ ವೆಯ್ಟ್ ಮಾಡ್ತಾ ಇರ್ತೀವಿ ಅಂತ ಸೀರಿಯಸ್ ಆಗಿ ಹೇಳಿದ್ರು. ಸರ್ ನಾನು ವೆಯ್ಟ್ ಮಾಡ್ತಾ ಇರ್ತೀನಿ ಅಂತ ತಡವರಿಸ್ತಾ ಆಕಾಶ್ ಹೇಳಿದಾಗ, ಇಲ್ಲ ಆಕಾಶ್, ನೀನೇ ಈ ಟೆಂಡರ್ನ ಸಬ್ಮಿಟ್ ಮಾಡಿ ಅಪ್ರೂವ್ ಮಾಡಬೇಕು, ಇದು ನಿನ್ನ ಫಸ್ಟ್ ಪ್ರಾಜೆಕ್ಟ್ ಅಂತ ಹೇಳಿ ಒಳಗೆ ಹೋದ್ರು ನರೇಶ್. ಅವರಿಬ್ಬರು ಹೋದ ನಂತರ ಆಕಾಶ್, ಯಪ್ಪ ಒಂದೇ ಸತಿಗೆ ಭಯ ಆಗಿತ್ತು, ಸರ್ಗೆ ಎಲ್ಲಿ ಸತ್ಯ ತಿಳಿತು ಅಂತ ಅನ್ಕೊಳ್ತಾ ಕಾರ್ನ ಪಾರ್ಕ್ ಮಾಡಿ ಟೆಂಡರ್ ಆಫೀಸ್ ಎಂಟ್ರಾದ ಆಕಾಶ್. ತನಗಿರೋ ಅನುಭವ, ಸ್ಕಿಲ್ಸ್ ಎಲ್ಲ ಬಳಸಿ ಆಕಾಶ್ ಟೆಂಡರ್ ಸಬ್ಮಿಟ್ ಮಾಡಕ್ಕೆ ಬಂದಿರೋರಿಗೆಲ್ಲ ಫುಲ್ ಕಾಂಪಿಟೇಷನ್ ಕೊಟ್ಟ. 1 ಗಂಟೆ ನಂತರ ಬಂದ ಅನೌನ್ಸ್ಮೆಂಟಲ್ಲಿ ಟೆಂಡರ್ ನರೇಶ್ ಅವರ ಕಂಪ್ನಿಗೆ ಸಿಕ್ಕಿದೆ ಅಂತ ತಿಳಿದು ನರೇಶ್ ಅವರಂತೂ ಖುಷಿಯಿಂದ ಕುಣಿದಾಡ್ಬಿಟ್ರು. ಆಕಾಶ್, ವಿ ಡಿಡ್ ಇಟ್, ನಾನು ನಿನ್ನ ಮೇಲಿಟ್ಟ ನಂಬಿಕೆ ನಿಜ ಆಯಿತು. ಇವತ್ತಿಂದ ನೀನು ನನ್ನ ಪರ್ಸನಲ್ ಅಸಿಸ್ಟೆಂಟ್. 1 ತಿಂಗಳಿಗಲ್ಲ, ಕೇವಲ 15 ದಿನದಲ್ಲಿ ನಿನಗೆ ಕೆಲಸ ಪರ್ಮನೆಂಟ್ ಮಾಡ್ತಾ ಇದ್ದೀನಿ. ನಿನ್ನಂಥ ಟ್ಯಾಲೆಂಟೆಡ್ ವ್ಯಕ್ತಿನ ಬಿಡೋಕೆ ನನಗೆ ಮನಸ್ಸಿಲ್ಲ ಅಂತ ಖುಷಿಯಾಗಿ ಹೇಳಿದ್ರು ನರೇಶ್. ಇದನ್ನ ಕೇಳಿ ರಾಮಶಾಸ್ತ್ರಿ ಅವರು, ಆಕಾಶ್, ನಮ್ಮ ಸರ್ರು ಇಷ್ಟು ಬೇಗ ಒಬ್ರನ್ನ ನಂಬಿದ್ದಾರೆ ಅಂದರೆ ಗ್ರೇಟ್ ಗೊತ್ತಾ. ನಾಳೆಯಿಂದ ನೀನು ನನ್ನ ಹಾಗೆ ಕಷ್ಟಪಟ್ಟು ಕೆಲಸ ಮಾಡಿ ನಂತರನೇ ಒಳ್ಳೆ ಹೆಸರು ತರಬೇಕು ಕಂಪ್ನಿಗೆ ಅಂತ ತಮ್ಮ ಬೆನ್ನು ತಾವೇ ತಟ್ಕೋತಾ ಖುಷಿಪಟ್ಟರು ರಾಮಶಾಸ್ತ್ರಿ. ಇದನ್ನ ಕೇಳಿ ನರೇಶ್ ನಗ್ತಾ, ರಾಮಶಾಸ್ತ್ರಿ, ಒಂದು ವೇಳೆ ಆಕಾಶ್ ಏನಾದರೂ ನಿಂತರ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ಅವನನ್ನು 1 ತಿಂಗಳು ಆಫೀಸಲ್ಲಿ ಇರಕ್ಕೆ ಬಿಡಲ್ಲ ನಾನು ಅಂದರು. ಅಂದರೆ ಏನು ಸಾರ್ ನಿಮ್ಮ ಮಾತಿನ ಅರ್ಥ, ನಾನು ಕಷ್ಟಪಟ್ಟು ಕೆಲಸ ಮಾಡಲ್ವಾ ಅಂತ ಮುಖ ಸಪ್ಪೆ ಮಾಡಿ ಟೆನ್ಷನಲ್ಲಿ ಕೇಳಿದ್ರು ರಾಮಶಾಸ್ತ್ರಿ. ಇವರಿಬ್ಬರ ಮಾತು ಕೇಳಿ ಆಕಾಶ್ಗೂ ನಗು ಬಂದಿತ್ತು. ಅವನು ರಾಮಶಾಸ್ತ್ರಿ ಅವ್ರನ್ನ ಕಿಚಾಯಿಸೋ ಥರ ನೋಡ್ತಾ, ಸರ್
ನೀವು ಕರೆಕ್ಟಾಗಿ ಕೆಲಸ ಮಾಡಿದರೆ ನರೇಶ್ ಸರ್ ಯಾಕೆ ಸರ್ ಈ ಥರ ಹೇಳ್ತಾ ಇದ್ರು ಅಲ್ವಾ ಅಂದ. ರಾಮಶಾಸ್ತ್ರಿ ಅವ್ರಿಗೆ ಸೆನ್ಸ್ ಆಫ್ ಹ್ಯೂಮರ್ ತುಂಬ ಕಮ್ಮಿ ಇದೆ ಅನ್ನೋದು ಅವ್ರ ಮುಖ ನೋಡಿದ್ರೇ ಅರ್ಥ ಆಗ್ತಿತ್ತು. ಅವ್ರ ಎಕ್ಸ್ಪ್ರೆಷನ್ ನೋಡಿ ನರೇಶ್ ಮತ್ತು ಆಕಾಶ್ ಮನ್ಸೋ ಇಚ್ಛೆ ನಕ್ರು. ದಿನಗಳು ಉರುಳ್ತಾ ಹೋದವು. ಆಕಾಶ್ ನರೇಶ್ಗೆ ತುಂಬ ಕ್ಲೋಸ್ ಆಗ್ತಾ ಹೋದ. ಆಫೀಸಲ್ಲೂ ಅವನದೇ ಆದ ಛಾಪ್ ಮೂಡಿತು. ನರೇಶ್ಗಿಂತ ಮುಂಚೆನೆ ಆಫೀಸ್ಗೆ ತಲುಪಿ ಎಲ್ಲ ಪೆಂಡಿಂಗ್ ವರ್ಕ್ಸ್ನು ಅವನೇ ಮುಗಿಸಿರ್ತಿದ್ದ. ಎಂಪ್ಲಾಯೀಸ್ ಎಲ್ಲ ಏನೇ ಡೌಟ್ಸ್ ಬಂದರೂ ಅವನನ್ನೇ ಕೇಳಕ್ಕೆ ಶುರು ಮಾಡಿದ್ರು. ರಾಮಶಾಸ್ತ್ರಿ ಅವರಂತೂ ಖುಷಿಯಿಂದ ಆಕಾಶ್ಗೆ ಎಲ್ಲ ಕೆಲಸನೂ ಹೇಳ್ಕೊಡ್ತಾ ಇದ್ರು. ಸತ್ಯ ಏನಂದ್ರೆ ರಾಮಶಾಸ್ತ್ರಿ ನಂತರ ಆ ಕಂಪ್ನಿನಲ್ಲಿ ಅಷ್ಟು ಕೆಲಸ ಮಾಡ್ತಿದ್ದವನಂದ್ರೆ ಆಕಾಶ್. ಒಂದಿನ ಸಂಜೆ ಬಂಗ್ಲೆ ಮುಂದೆ ನರೇಶ್ ಮತ್ತವರ ಮಗಳು ಸಿತಾರಾ ಕಾಫಿ ಕುಡಿತಾ ಲಾನ್ನಲ್ಲಿ ಏನೋ ಮಾತಾಡ್ತಾ ಇದ್ರು. ತುಂಬಾ ದಿನಗಳ ನಂತರ ಅವರಿಬ್ರು ಫ್ರೀ ಆಗಿ ಇರೋ ಸಮಯಕ್ಕೆ ವೆಯ್ಟ್ ಮಾಡ್ತಿದ್ದ ನಂದಿನಿ ಅಲ್ಲಿಗೆ ಬಂದ್ರು. ಪಪ್ಪ, ನಿಮ್ ಮಿಸ್ಸಸ್ ಏನೋ ಹೇಳೋದಕ್ಕೆ ರೆಡಿಯಾಗಿ ಬಂದಿದ್ದಾರೆ, ಯುದ್ಧಕ್ಕೆ ರೆಡಿಯಾಗು ಅಂತ ಕಿಚಾಯಿಸಿದ್ರು ಸಿತಾರಾ. ಶ್ ಬೇಬಿ ಸುಮ್ನಿರು ಅಂತ ಕಾಮಾಗಿ ನಂದಿನಿ ಕಡೆನೆ ನೋಡಿದ್ರು ನರೇಶ್. ನಂದಿನಿ ಅವ್ರ ಎದ್ರಿನ ಚೇರಲ್ಲಿ ಕೂತು ಮಾತು ಶುರು ಮಾಡಿದ್ರು. ಏನ್ರಿ, ಇನ್ನೆಷ್ಟು ದಿನ ಅಂತ ಇವಳಿಗೆ ಮದುವೆ ಮಾಡದೆ ಹಾಗೆ ಬಿಡೋದು? ನಿನ್ನೆ ತಾನೇ ನನ್ನ ತಮ್ಮ ಮತ್ತೆ ಕೇಳ್ದ. ಹೇಗಿದ್ರು ಮುಂಚಿನ್ಲೂ ಸಿತಾರಾಗ ಅವನನ್ನ ಕೊಡಬೇಕು ಅಂತ ಯೋಚಿಸ್ತಾ ಇದೀವಲ್ಲ, ಈಗ ಡಿಸೈಡ್ ಮಾಡ್ಬಿಡೋಣ ಅಂತ ಮುಂಚಿನ ಮಾತಲ್ಲಿ ಹೇಳಿದ್ಲು ನಂದಿನಿ. ಇದನ್ನು ಕೇಳಿ ಸಿತಾರಾಗೆ ಟೆನ್ಷನ್ ಆಯಿತು. ನರೇಶ್ ಸೀರಿಯಸ್ ಆಗಿ ಯೋಚನೆಗೆ ಬಿದ್ದರು. 1-2 ನಿಮಿಷ ಸುಮ್ಮನಿದ್ರು. ಸರಿ ನಂದಿನಿ, ನಾನು ನನ್ನ ನಿರ್ಧಾರನ ನಾಳೆ ಆಫೀಸ್ ಫಂಕ್ಷನಲ್ಲಿ ತಿಳಿಸ್ತೀನಿ. ಸಿತಾರಾ ನನ್ನ ಮಾತು ಮೀರಲ್ಲ ಅನ್ನೋ ನಂಬಿಕೆ ನನಗಿದೆ ಅಂದ್ಬಿಟ್ರು. ಸಿತಾರಾಗೆ ಎದೆಗೆ ಚಾಕು ಚುಚ್ಚಿದಂಗಾಯಿತು. ಆದರೆ ಅವಳು ಗಟ್ಟಿ ಮನಸ್ಸು ಮಾಡಿ, ಸರಿಯಪ್ಪ ನೀವೇನು ಹೇಳ್ತಿರೋ ಅದನ್ನ ನಾನು ಮಾಡ್ತೀನಿ ಅಂದ್ಬಿಟ್ಲು. ಇದನ್ನ ಕೇಳಿ ನಂದಿನಿ ಖುಷಿಯಿಂದ ಚಪ್ಪಾಳೆ ತಟ್ಟ ಮೇಲೆದ್ದು ಸಿತಾರಾಗೆ ಹಗ್ ಮಾಡಿದ್ಲು. ಸಿತಾರಾ ಮಾತ್ರ ಚಿಂತೆಯಲ್ಲಿ ಮುಳುಗಿದ್ಲು. ಅವತ್ತು ರಾತ್ರಿ ಬರೀ ಸಿತಾರಾ ಅಷ್ಟೇ ಅಲ್ಲ, ತಮ್ಮ ರೂಮಲ್ಲಿ ಮಲಗಿದ್ದ ನರೇಶ್ ಅವ್ರಿಗೂ ನಿದ್ದೆ ಬರಲಿಲ್ಲ. ನರೇಶ್ ಅಂತೂ ಗಾಢವಾದ ಯೋಚನೆಯಲ್ಲಿ ಮುಳುಗಿದ್ರು. ಮಾರನೇ ದಿನ ಬೆಳಗ್ಗೆ ನರೇಶ್ ಚಂದ್ರ ಅವರ ಕಂಪ್ನಿನಲ್ಲಿ 25ನೇ ವಾರ್ಷಿಕೋತ್ಸವದ ಫಂಕ್ಷನ್ ನಡೀತಾ ಇತ್ತು. ತಮ್ಮ ಚೇಂಬರಲ್ಲಿ ಕೂತಿದ್ದ ನರೇಶ್ ಚಂದ್ರ ಇಂಟರ್ಕಾಮ್ ಪ್ರೆಸ್ ಮಾಡಿ ಎಲ್ಲರೂ ಮೀಟಿಂಗ್ ಹಾಲಲ್ಲಿ ಗ್ಯಾದರ್ ಆಗಕ್ಕೆ ಹೇಳಿಬಿಡಿ, ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡಬೇಕಿದೆ ಅಂತ ಹೇಳಿದ್ರು. ನಂತರ ತಮ್ಮ ಫೋನ್ ತಗೊಂಡು, ಹಾಂ ನಂದಿನಿ, ನೀವಿನ್ನೂ ಮನೇಲೇ ಇದ್ದೀರಾ? ನೀನು ಸಿತಾರನ್ನ ಕರ್ಕೊಂಡು ಈಗಲೇ ಆಫೀಸಿಗೆ ಬಾ. ಅಯ್ಯೋ, ನಿನ್ನ ಮೇಕಪ್ ಬಗ್ಗೆ ಯಾರು ಗಮನಿಸ್ತಾರಿಲ್ಲಿ, ನೀನು ಬೇಗ ಬಾ. ಒಂದು ವೇಳೆ ನೀನು ಲೇಟಾಗಿ ಬಂದರೆ ನಾನು ನನ್ನ ಇಷ್ಟ ಬಂದ ಹಾಗೆ ಅನೌನ್ಸ್ ಮಾಡಿಬಿಡ್ತೀನಿ, ಆಮೇಲೆ ನೀನು ಯಾಕೆ ಹೀಗೆ ಮಾಡಿದೆ ಅಂತ ಕೇಳೋ ಹಾಗಿಲ್ಲ ಅಂತ ಜೋರಾಗಿ ನಗ್ತಾ ಹೇಳಿದ್ರು. ನಂತರ ಅಂದ್ಹಾಗೆ ನಂದಿನಿ, ನೀನು ಬರ್ತಾ ನಿನ್ನ ತಮ್ಮ ಕೀರ್ತನ್ನ ಕೂಡ ಕರ್ಕೊಂಡು ಬಾ, ಈ ಅನೌನ್ಸ್ಮೆಂಟ್ ಮಾಡುವಾಗ ಅವನು ಇರಲೇಬೇಕು ಅಂತ ಹೇಳಿ ಫೋನ್ ಇಟ್ಟು ಆಕಾಶ್ ಕಡೆ ತಿರುಗಿದ್ರು. ನೀನು ಕೀರ್ತನ ನೋಡಿಲ್ಲ ಅಲ್ವಾ? ಇವತ್ತು ಬರ್ತಾನೆ, ನೋಡುವಂತೆ, ಪರಿಚಯ ಮಾಡಿಸ್ತೀನಿ ನಿನಗೆ. ನಮ್ಮ ಫ್ಯಾಮಿಲಿ ಮತ್ತು ಆಫೀಸ್ ಎಲ್ಲ ಕಡೆ ಎಲ್ಲರ ಪರಿಚಯನೂ ಇರಬೇಕು ಅಂತ ನಂದಿನಿ ಮತ್ತು ಸಿತಾರಾ ಬರೋದನ್ನೇ ಕಾಯ್ತಾ ಕೂತ್ಕೊಂಡ್ರು ನರೇಶ್. ಆಕಾಶ್ ಅಲ್ಲೆಲ್ಲೂ ಕೂತ್ಕೊಳ್ದೆ ನಿಂತ್ಕೊಂಡೇ ಇದ್ದ. ಆಫೀಸ್ ಫಂಕ್ಷನ್ನ ಅರ್ಧ ಜವಾಬ್ದಾರಿ ಅವನೇ ತಗೊಂಡಿದ್ದ. ಅವನ ಜೊತೆ ಓಡಾಡ್ತಿದ್ದ ರಾಮಶಾಸ್ತ್ರಿ ಅವರಂತೂ ಟೆನ್ಷನಲ್ಲಿ ಎಲ್ಲ ಕೆಲಸನೂ ಮೈಮೇಲೆ ಹಾಕ್ಕೊಂಡು ಬೆವರ್ತಾ ರೇಗ್ತಾ ಓಡಾಡ್ತಿದ್ರು. ಅರ್ಧ ಗಂಟೆಯಲ್ಲಿ ಸಿತಾರಾ, ನಂದಿನಿ ಮತ್ತು ಕೀರ್ತನ್ ಆಫೀಸ್ಗೆ ಬಂದರು. ಸಿತಾರಾ ಒಳಗೆ ಬಂದವಳು ಆಕಾಶ್ ಮುಖ ನೋಡದೆ ಸುಮ್ಮನೆ ತಲೆ ತಗ್ಸಿ ಒಳಗೆ ಬಂದ್ಲು. ಅವಳ ಮುಖದಲ್ಲಿ ಕಳೆನೇ ಇರಲಿಲ್ಲ. ಆಕಾಶ್ ಅದನ್ನ ನೋಟಿಸ್ ಮಾಡಿ ಮನ್ಸೊಳಗೆ ಏನಾಯಿತು ಸಿತಾರಾಗೆ, ಯಾಕೆ ಹೇಗಿದ್ದಾಳೆ ಅಂತ ಯೋಚನೆಗೆ ಬಿದ್ದ. ಕೀರ್ತನ್ ಕೂಡ ಆಕಾಶ್ ಕಡೆ ನೋಡ್ದ. ಸೂಟ್, ಬ್ರ್ಯಾಂಡೆಡ್ ಗ್ಲಾಸಸ್, ವಾಚ್ ಹಾಕಿದ್ದ ಕೀರ್ತನ್ ತುಂಬ ಹ್ಯಾಂಡ್ಸಮ್ ಆಗಿದ್ದ. ನಂದಿನಿ ಒಂದ್ಸಲ ಆಕಾಶ್ ಕಡೆ ನೋಡಿ ಕೀರ್ತನ್ ಕಡೆ ತಿರುಗಿ ಅವನ ಕಿವಿಲಿ ಏನೋ ಹೇಳಿದ್ಲು. ಇಲ್ಲಿ PA ಪೋಸ್ಟ್ ಖಾಲಿ ಇದೆ ಅಂದಾಗ ನಾನು ನಿಂಗೆ ಹೇಳಿರಲಿಲ್ವಾ ಬಂದು ಕೂತ್ಕೊ ಅಂತ? ನೀನೇನೋ ಕೆಲಸ ಮಾಡೋದೇ ಬೇಕಾಗಿರಲಿಲ್ಲ, ಸುಮ್ಮನೆ ಬಂದು ಕೂತಿದ್ದು ಹೋಗಿದ್ರು ಸಾಕಾಗ್ತಿತ್ತು. ಆದರೆ ನೀನು ಬೇಡ ಅಂದಿದ್ದಕ್ಕೆ ಏನಾಗಿದೆ ನೋಡು, ಯಾರೋ ರಸ್ತೆಯಲ್ಲಿ ಹೋಗೋರನ್ನ ಬಂದು ಆ ಸೀಟಲ್ಲಿ ಕೂರಿಸಿದ್ದಾರೆ ನನ್ನ ಗಂಡ ಅಂತ ನಂದಿನಿ ಕೋಪದಿಂದ ಹೇಳಿದ್ಲು. ಕೀರ್ತನ್ ನಗ್ತಾ, ರಿಲ್ಯಾಕ್ಸ್ ಅಕ್ಕ, ಈಗ ಅಂಥದ್ದೇನಾಗಿದೆ? ಇವನ್ ಬರೀ PA ಅಷ್ಟೇ, ನಮ್ಮ ಕಂಪ್ನಿನೇನು ದೋಚ್ಕೊಳಕ್ಕೆ ಬಂದಿಲ್ಲ. ಅಲ್ಲ ಅಕ್ಕ, ಈ ಕಂಪ್ನಿ ಓನರ್ ಆಗಬೇಕು ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ನೀನು ನಿನ್ನ ಗಂಡನ PA ಆಗೋ ಅಂತೆಲ್ಲ ಅಂತ ನಗ್ತಾ ಹೇಳ್ದ. ಇವ್ರು ಬಂದಿದ್ದನ್ನ ನರೇಶ್ ಗಮನಿಸಿರ್ಲಿಲ್ಲ. ಅವರು ಮೀಟಿಂಗ್ ರೂಮ್ ಅರೇಂಜ್ ಮಾಡೋದ್ರಲ್ಲಿ ಬ್ಯುಸಿ ಇದ್ರು. ಆದರೆ ಏನೂ ಇಲ್ಲದೆ ಖಾಲಿ ಕೈ ಕಟ್ಕೊಂಡು ನಿಂತಿದ್ದ ಆಕಾಶ್ಗೆ ನಂದಿನಿ ಮತ್ತು ಕೀರ್ತನ್ ವರ್ತನೆ ನೋಡಿ ಇವರಿಬ್ರು ಏನೋ ಸ್ಕೆಚ್ ಹಾಕ್ತಿದ್ದಾರೆ, ಈ ಕೀರ್ತನ್ ಸರಿ ಇಲ್ಲ ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗ್ತಿತ್ತು. ಕೀರ್ತನ್ ಮುಖದಲ್ಲಿ ಎದ್ದು ಕಾಣ್ತಿದ್ದ ಅಹಂಕಾರನ ಒಂದೇ ಕ್ಷಣದಲ್ಲಿ ಅವನು ಗುರುತಿಸ್ದ. ಅರ್ಧ ಗಂಟೆಯಲ್ಲಿ ಮೀಟಿಂಗ್ ಶುರು ಆಯಿತು. ನರೇಶ್ ಎದ್ದು ನಿಂತ್ಕೊಂಡು ತಮ್ಮ ಕಂಪ್ನಿ ಬಗ್ಗೆ ಸ್ವಲ್ಪ ಮಾತಾಡಿದ್ರು. ಸ್ವಲ್ಪ ಹೊತ್ತಾದ್ಮೇಲೆ ನರೇಶ್ ಟ್ರ್ಯಾಕಿಗೆ ಬಂದರು. ನರೇಶ್ ಎಲ್ರಿಗೂ ಮೈ ಡಿಯರ್ ಕೊಲೀಗ್ಸ್ ಆ್ಯಂಡ್ ಮೈ ಡಿಯರ್ ಸ್ವೀಟ್ ವೈಫ್ ಆ್ಯಂಡ್ ಡಾಟರ್ ಆ್ಯಂಡ್ ಅಫ್ಕೋರ್ಸ್ ಮಿಸ್ಟರ್ ಕೀರ್ತನ್ ಅಂದರು. ಕೀರ್ತನ್ ಮನ್ಸಂತೂ ಖುಷಿಯಿಂದ ಕುಪ್ಪಳಿಸಕ್ಕೆ ಶುರು ಮಾಡಿತು. ಕೂಡಲೇ ನರೇಶ್ ಆಕಾಶ್ ಕಡೆ ನೋಡ್ತಾ, ಆಕಾಶ್,
ಇತ್ತೀಚೆಗಷ್ಟೇ ನಾನು ನನ್ನ ಪಿ ಎ ಆಗಿ ಅಪಾಯಿಂಟ್ ಮಾಡ್ಕೊಂಡಿರೋದು ನಿಮಗೆಲ್ಲ ತಿಳಿದೇ ಇದೆ. ಆದರೆ ಇವತ್ತು ನಾನು ಆಕಾಶ್ಗೆ ಮತ್ತೆ ಒಂದು ಹೊಸ ರೆಸ್ಪಾನ್ಸಿಬಿಲಿಟಿ ಕೂಡ ಕೊಡ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಆಕಾಶ್ ನನ್ನ ಸೆಂಟಿಮೆಂಟ್ಸ್ನ ಅರ್ಥ ಮಾಡಿಕೊಂಡು ನನಗೆ ಕೋಆಪ್ರೇಟ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಅಂತ ನರೇಶ್ ಸಡನ್ನಾಗಿ ಹೇಳಿದ್ರು. ಆಕಾಶ್ಗೆ ಎದೆ ಧಸಕ್ಕಂತು. ಯಾಕಂದರೆ ಪಿ ಎ ಕೆಲಸಕ್ಕೆ ಸೇರಿದ ಮೇಲೆ ಆಕಾಶ್ಗೆ ಒಂದು ಕ್ಷಣನೂ ಪುರುಷೊತ್ತು ಇಲ್ದಷ್ಟು ಕೆಲಸ ಇರ್ತಿತ್ತು. ಇವೆಲ್ಲದರ ಮಧ್ಯೆ ಅವನು ಸಿತಾರ ಕೆಲಸ ಮುಗಿದ ಮೇಲೆ ಅವಳನ್ನ ಮನೆಗೆ ಡ್ರಾಪ್ ಮಾಡೋ ಕೆಲಸನೂ ಬಿಟ್ಟಿರಲಿಲ್ಲ. ಹೀಗಾಗಿ ಆಕಾಶ್ ಕುತೂಹಲದಿಂದ ನರೇಶ್ ಕಡೆ ನೋಡ್ತಾ ಇದ್ದ. ಇರಲಿ, ಅದಕ್ಕಿಂತ ಮುಂಚೆ ನನ್ನ ಮಗಳ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗಳು ಅಂದರೆ ನನಗೆ ಜೀವ. ಅವಳನ್ನ ನಾನು ಮಗಳು ಅಂತ ಅನ್ನಲ್ಲ, ಮಗನ ಥರ ಬೆಳೆಸಿದ್ದೀನಿ. ಅವಳು ತನ್ನ ಜೀವನದಲ್ಲಿ ಯಾವುದೇ ಥರದ ಕಷ್ಟಪಡಬಾರ್ದು ಅನ್ನೋದು ನನ್ನ ಆಸೆ. ಅದಕ್ಕೋಸ್ಕರನೇ ಚಿಕ್ಕ ವಯಸ್ಸಿಂದನೂ ಅವಳ ಜೊತೆಗೆ ಬೆಳೆದಿರೋ ಕೀರ್ತನ್ಗೆ ಅವಳನ್ನ ಕೊಟ್ಟು ಮದುವೆ ಮಾಡೋಣ ಅಂತ ನಾವೆಲ್ಲರೂ ತೀರ್ಮಾನ ಮಾಡಿದ್ವಿ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ ಅಂತ ನರೇಶ್ ಹೇಳ್ತಾ ಇದ್ದರೆ, ನಂದಿನಿ, ಸಿತಾರ ಮತ್ತು ಕೀರ್ತನ್ ಎಲ್ಲರೂ ಕಣ್ಣು ಮಿಟುಕಿಸ್ದೆ ನರೇಶ್ ಕಡೆನೇ ನೋಡ್ತಾ ಇದ್ರು. ಕೀರ್ತನ್ ಮುಖ ಆಗಲೇ ಶೈನ್ ಆಗಕ್ಕೆ ಶುರುವಾಗಿತ್ತು. ಅವನು ಕೆಟ್ಟ ದೃಷ್ಟಿಯಿಂದ ಸಿತಾರನ್ನ ನೋಡ್ತಾ ಇದ್ದ. ತನ್ನ ಪ್ಲ್ಯಾನ್ ಎಲ್ಲ ಈಡೇರೋ ಸಮಯ ಬಂತು ಅಂತ ಅವನ ಮನಸ್ಸು ಕುಣಿದಾಡ್ಬಿಡ್ತು. ನರೇಶ್ ಮಾತು ಮುಂದುವರಿಸಿದ್ರು. ಕೀರ್ತನ್ ನಮ್ಮ ಸಿತಾರನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ. ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೋತಾನೆ. ನಾನು ಸತ್ತ ಮೇಲೆ ಈ ಕುಟುಂಬಕ್ಕೆ ಆಧಾರ ಆಗ್ತಾನೆ. ನನ್ನ ಮಗಳಿಗೆ ಬಿಸ್ನೆಸ್ ಮುಂದುವರ್ಸೋಕ್ಕೂ ಸಹಾಯ ಮಾಡ್ತಾನೆ ಅಂತೆಲ್ಲ ನಾನು ಅಂದ್ಕೊಂಡಿದ್ದೆ. ಆದರೆ ಕೀರ್ತನ್ ಸಿಂಪಲ್ ಆಗಿರೋ ಒಂದು ಪಿ ಎ ಪೋಸ್ಟ್ನ ಕೂಡ ನಿಭಾಯಿಸೋಕ್ಕಾಗಲ್ಲ ಅಂದ್ಬಿಟ್ಟ. ಈ ಕಂಪ್ನಿ ಹೇಗೆ ನಡೆಯುತ್ತೆ ಅನ್ನೋದನ್ನ ಅವನು ನನ್ನ ಜೊತೆಗಿದ್ದು ಕಲಿಬೋದಾಗಿತ್ತು. ಆದರೆ ಪಾಪ ಆ ಚಾನ್ಸ್ ಮಿಸ್ ಆಯಿತು ಅಂತ ನರೇಶ್ ಹೇಳ್ತಾ ಇದ್ದಾಗೆ ಎಂಪ್ಲಾಯೀಸ್ ಎಲ್ಲರೂ ಮುಖ ನೋಡಿಕೊಂಡ್ರು. ಕೀರ್ತನ್ಗಂತೂ ಬರಸಿಡ್ಲು ಬಡ್ದಂಗಾಯಿತು. ನಂದಿನಿ ಕೂಡ ಕನ್ಫ್ಯೂಷನಲ್ಲಿ ಕೀರ್ತನ್ನ ನೋಡಿದ್ರು. ಇತ್ತು ತನ್ನ ತಂದೆ ಹೇಳ್ತಾ ಇರೋದು ಕೇಳಿ ಸಿತಾರ ಮುಖದ ಮೇಲೆ ಒಂದು ನಗು ಮೂಡಿತ್ತು. ಅದನ್ನ ಆಕಾಶ್ ಅಬ್ಸರ್ವ್ ಮಾಡ್ದ. ಇದರರ್ಥ ಸಿತಾರಾಗೆ ಈ ಮದುವೆ ಇಷ್ಟ ಇರಲಿಲ್ವಾ ಅಂತ ಆಕಾಶ್ಗೆ ಡೌಟ್ ಬಂತು. ಕೀರ್ತನ್ ಮುಖ ಉದಿಸ್ಕೊಂಡು ಎದ್ದು ನಿಂತ. ಬಾಬಾ, ಏನು ಹೇಳ್ತಾ ಇದ್ದೀರಾ? ನಿಮ್ಮ ಪಿ ಎ ಆಗದೆ ಇದು ಮಾತ್ರಕ್ಕೆ ಕಂಪ್ನಿ ನೋಡ್ಕೊಳಕ್ಕೆ ಬರಲ್ಲ ಅಂತ ಹೇಗೆ ಡಿಸೈಡ್ ಮಾಡಿದ್ರಿ ನೀವು ಅಂತ ಕೀರ್ತನ್ ಬುಸ್ಕುಡ್ತಾ ಕೇಳ್ದ. ಗಾದೆ ಕೇಳಿಲ್ವೇನಪ್ಪ, ಆಳಾದವನು ಅರಸನಾಗಬಲ್ಲ ಅಂತ. ನೀನು ಪಿ ಎ ಆಗದೆ ಒಂದೇ ಸಲಕ್ಕೆ ಸಿ ಇ ಒ ಆದರೆ ಕಂಪ್ನಿ ಉದ್ಧಾರ ಆಗತ್ತಾ? ನನ್ನ ಮಗಳನ್ನ ಮದುವೆ ಆಗೋಕ್ಕಾಗತ್ತಾ ಅಂತ ನರೇಶ್ ಜೋರಾಗಿ ನಗ್ತಾ ಹೇಳಿದ್ರು. ನಂದಿನಿ ಬುಸ್ಕುಡ್ತಾ ಕೂತಿದ್ರು. ನರೇಶ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ತಮ್ಮ ಮಾತು ಮುಂದುವರಿಸಿದ್ರು. ಆಗ ಕೀರ್ತನ್ ವ್ಯಂಗ್ಯವಾಗಂದ, ಅಲ್ಲ ಬಾವಾ, ಪಿ ಎ ಆದವ್ರಿಗೆ ನಿಮ್ಮ ಮಗಳನ್ನ ಕೈ ಹಿಡಿಯೋ ಅರ್ಹತೆ ಇದೆ ಅಂದಂಗಿದೆ ನಿಮ್ಮ ಮಾತು. ಇದನ್ನ ಕೇಳಿ ನರೇಶ್ ಹುಬ್ಬು ಮೇಲೇರಿಸಿ ಅಂದರು, ವಂಡರ್ಫುಲ್ ಕೀರ್ತನ್, ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದೀಯಾ. ಇದೇ ಕಾರಣಕ್ಕೆ ನಾನು ನನ್ನ ಮಗಳು ರೆಸ್ಪಾನ್ಸಿಬಿಲಿಟಿನ ಆಕಾಶ್ ಮೇಲೆ ಹೊರಿಸ್ಬೇಕು ಅಂತಿದ್ದೀನಿ ಅಂತ ನರೇಶ್ ಹೇಳಿದಾಗ ಎಲ್ಲರೂ ಶಾಕ್ ಆದರು. ಆಕಾಶ್ ಕೂಡ ಶಾಕ್ನಿಂದ, ಇವ್ರ ಮಗಳು ರೆಸ್ಪಾನ್ಸಿಬಿಲಿಟಿ ನನ್ನ ಮೇಲೆ ಹಾಕಿದ್ರ ಅಂದರೆ ನಾಳೆಯಿಂದ ಸಿತಾರಾಗೆ ನಾನು ಗಂಡು ಹುಡುಕ್ಬೇಕಾ ಹೇಗೆ ಅಂತ ತಲೆ ಕೆರ್ಕೊಂಡ. ನಾನು ನನ್ನ ಮಗಳು ಮದುವೆನ ಆಕಾಶ್ ಜೊತೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನರೇಶ್ ಅನೌನ್ಸ್ ಮಾಡಿದಾಗ ಆಕಾಶ್ಗೆ ತನ್ನ ಸುತ್ತ ಇರೋ ಪ್ರಪಂಚ ಗಿರ ಅಂತ ಸುತ್ತೋದಕ್ಕೆ ಶುರುವಾಯಿತು. ಬಡ್ಡಿ ಮಗನ್ ಏನು ಲೈಫ್ ಇದು, ಬರೀ ಶಾಕ್ ಕೊಡೋದೇ ಆಗೋಯ್ತು. ಏನು ನಡೀತಾ ಇದೆ ಇಲ್ಲಿ ಅಂತ ಅನ್ಕೋತಾ ಆಕಾಶ್ ಸಿತಾರ ಕಡೆ ನೋಡ್ದ. ಆದರೆ ಸಿತಾರ ಮುಖ ಕಾಮಾಗಿತ್ತು. ಅಂದರೆ ಸಿತಾರಾಗೆ ನನ್ನ ಜೊತೆ ಮದುವೆ ಆಗೋದು ಇಷ್ಟನಾ ಅನ್ನೋ ಡೌಟ್ ಮೂಡ್ತು ಆಕಾಶ್ಗೆ. ಸಿತಾರ ಆಕಾಶ್ನ ನೋಡ್ತಾ ಧೈರ್ಯದಿಂದಿರು ಅನ್ನೋ ಥರ ತಲೆ ಆಡಿಸಿದ್ರು. ಆಕಾಶ್ಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋದು ಬಿಟ್ಟರೆ ಬೇರೆ ಏನೂ ಆಪ್ಷನ್ ಇರಲಿಲ್ಲ. ಅವನಿನ್ನೂ ಕನ್ಫ್ಯೂಷನ್ನಲ್ಲೇ ಇದ್ದ. ರಾಮಶಾಸ್ತ್ರಿ ಸೇರಿದಂಗೆ ಎಲ್ಲರೂ ಒಮ್ಮೆ ಆಕಾಶ್ನ, ಒಮ್ಮೆ ನರೇಶ್ನ, ನಂದಿನಿನ ಗಮನಿಸೋಕ್ಕೆ ಶುರು ಮಾಡಿದ್ರು. ನಂದಿನಿ ಸಿಟ್ನಲ್ಲಿ ಬುಸ್ಕುಡ್ತಾ ಎದ್ದು ನಿಂತು, ಅವಳ ಜೊತೆ ಕೀರ್ತನ್ ಕೂಡ ಎದ್ದು ನಿಂತ. ಅಕ್ಕ ತಮ್ಮ ಇಬ್ಬರು ಸಿಟ್ನಲ್ಲಿ ಮೀಟಿಂಗ್ ಹಾಲ್ ಡೋರ್ನ ಧಾಡ್ ಅಂತ ತೆರೆದು ಆಚೆ ಹೋದರು. ಸಿತಾರ ಮುಖ ಕಾಮಾಗಿತ್ತು. ಅಂದರೆ ಆ ಹುಡುಗಿಗೆ ನನ್ನ ಜೊತೆ ಮದುವೆ ಆಗೋದು ಇಷ್ಟನಾ? ಆಕಾಶ್ಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂರೋದು ಬಿಟ್ಟರೆ ಬೇರೆ ಏನೂ ಆಪ್ಷನ್ ಇರಲಿಲ್ಲ. ಸಿತಾರ ನೋಡೋಕ್ಕೆ ತುಂಬ ಸುಂದರವಾಗಿದ್ದಾಳೆ ಅಂತ ಆಕಾಶ್ ಎಷ್ಟೋ ಸಾರಿ ಮನಸಲ್ಲೇ ಅಂದ್ಕೊಂಡಿದ್ದ. ಮತ್ತು ಸಿತಾರ ಕೂಡ ಆಕಾಶ್ ಜೊತೆ ನಾರ್ಮಲ್ ಆಗಿ ಮಾತಾಡ್ತಿದ್ಲು. ಆದರೆ ನರೇಶ್ ಅವರು ತಮ್ಮ ಮಗಳನ್ನ ಮದುವೆ ಆಗೋ ಅಂತ ಹೇಳ್ಬೋದು ಅನ್ನೋದನ್ನು ಆಕಾಶ್ ಕನಸಲ್ಲೂ ಇಮ್ಯಾಜಿನ್ ಮಾಡ್ಕೊಂಡಿರಲಿಲ್ಲ. ಆಕಾಶ್ ಮನಸ್ಸು ಖುಷಿಯಾಗಿತ್ತು. ಯಾಕಂದರೆ ಅವನಿಗೆ ತಿಳಿದೇನೋ ಮೊದಲನೇ ಸಲ ಸಿತಾರ ನೋಡಿದಾಗಲೇ ಅವನು ಅವಳ ಬ್ಯೂಟಿಗೆ ಫಿದಾ ಆಗಿಬಿಟ್ಟಿದ್ದ. ಆದರೆ ಸಿತಾರ ಮನಸ್ಸಲ್ಲಿ ಏನಿದೆ ಅಂತ ಅವನಿಗೆ ಗೊತ್ತಿರಲಿಲ್ಲ. ನರೇಶ್ ಚಂದ್ರ ಅವರು ತಮ್ಮ ಮಗಳು ಸಿತಾರ ಮದುವೆನ ಆಕಾಶ್ ಜೊತೆ ಮಾಡ್ತೀನಿ ಅಂತ ಅನೌನ್ಸ್ ಮಾಡಿದಾಗ ಸಿತಾರ ಮುಖ ಕಾಮಾಗಿತ್ತು. ಅಂದರೆ ಆ ಹುಡುಗಿಗೆ ನನ್ನ ಜೊತೆ ಮದುವೆ ಆಗೋದು ಇಷ್ಟನಾ ಅಂತ ಆಕಾಶ್ಗೆ ಸಖತ್ ಕನ್ಫ್ಯೂಸ್ ಆಗಿತ್ತು.
ಅವನು ಇದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅಲ್ಲದೆ ನರೇಶ್ ಅವ್ರು ಮಾಡ್ತಾ ಇರೋದ್ರಲ್ಲಿ ಆಕಾಶ್ಗೆ ಯಾವ ದುರುದ್ದೇಶನೂ ಕಾಣ್ತಾ ಇರಲಿಲ್ಲ. ನಾನು ಇವ್ರ ಜೀವ ಉಳಿಸ್ದೆ ಅನ್ನೋ ಕಾರಣಕ್ಕೆ ತನ್ನ ಕ್ವಾಲಿಫಿಕೇಷನ್ಸ್ ಫಿಟ್ ಆಗೋ ಜಾಬ್ ಕೊಟ್ಟಿದ್ದಲ್ಲದೆ ಈಗ ಮಗಳನ್ನೂ ಕೊಡ್ತಾ ಇದ್ದಾರೆ. ಅದ್ರ ಮೂಲಕ ಈ ಇಡೀ ಕಂಪ್ನಿನ ತನ್ನ ಕೈ ಮೇಲಿಡ್ತಾ ಇದ್ದಾರೆ. ಇದರ ಅರ್ಥ ನರೇಶ್ ಅವ್ರಿಗೆ ತನ್ನ ಮೇಲೆ ಅಷ್ಟೊಂದು ನಂಬಿಕೆ ಇದೆ. ನಮ್ಮಮ್ಮನ ಬಿಟ್ಟರೆ ನರೇಶ್ ಅವ್ರು ಮಾತ್ರ ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದಾರೆ. ಅದೇನೇ ಆಗಲಿ ನಾನು ಈ ನಂಬಿಕೆ ಕಳ್ಕೋಬಾರ್ದು ಅಂತ ಆಕಾಶ್ ಡಿಸೈಡ್ ಮಾಡ್ದ. ಈವ್ನಿಂಗ್ ಅವತ್ತು ಆಫೀಸ್ ಮುಗಿದ ಮೇಲೆ ಪಾರ್ಟಿ ಅರೇಂಜ್ ಮಾಡಿದ್ರು. ನರೇಶ್ ಅವರು ಎಲ್ಲ ಡಿಸಿಷನ್ನ ತಾವೇ ತಗೋತಾ ಇದ್ರು ಹೊರತು ಸಿತಾರನಾಗಲಿ ಅಥವಾ ಆಕಾಶ್ನಾಗಲಿ ನೀವಿಬ್ಬರು ಈ ಮದುವೆ ಇಷ್ಟನಾ ಅಂತ ಒಂದು ಮಾತು ಕೇಳಿರಲಿಲ್ಲ. ತಮ್ಮ ಮಗಳು ತಾವು ಹಾಕಿದ ಗೆರೆ ದಾಟಲ್ಲ ಅಂತ ಅವ್ರಿಗೆ ಫುಲ್ ನಂಬಿಕೆ ಇತ್ತು. ಸಿತಾರ ಕೂಡ ಹಾಗೆ ನಡ್ಕೋತಾ ಇದ್ಲು. ಇನ್ನು ಆಕಾಶ್ ಅಂತೂ ಪೂರ್ತಿಯಾಗಿ ನರೇಶ್ ಅವರ ಋಣದಲ್ಲಿ ಬಿದ್ದಿದ್ದ. ಹಾಗಾಗಿ ಅವನಿಗಿಷ್ಟ ಇರಲಿ ಬಿಡಲಿ ಇದಕ್ಕೆ ಒಪ್ಪಲೇಬೇಕಿತ್ತು. ಪಾರ್ಟಿ ಮುಗಿದ್ಮೇಲೆ ನರೇಶ್, ಸಿತಾರ ಮತ್ತು ಆಕಾಶ್ನ ತಮ್ಮ ಚೇಂಬರಿಗೆ ಕರೆಸ್ಕೊಂಡ್ರು. ಅಳಿಯ ಆಗೋನು ಔಟ್ ಹೌಸಲ್ಲಿ ಇರೋದು ಏನು ಚೆನ್ನಾಗಿರುತ್ತೆ, ನಮ್ಮ ಗೆಸ್ಟ್ ಹೌಸ್ ಇನ್ಮೇಲೆ ನಿಂದೆ, ನೀನು ಅಲ್ಲೇ ಇರಬೇಕು, ನಾನು ಸ್ವಲ್ಪ ಕೆಲಸ ಮುಗಿಸ್ಕೊಂಡು ಬರ್ತೀನಿ, ಲೇಟ್ ಆಗ್ಬೋದು. ಸಿತಾರ, ನೀನು ಆಕಾಶ್ಗೆ ಕೀ ಕೊಟ್ಟು ನಮ್ಮ ಗೆಸ್ಟ್ ಹೌಸ್ಗೆ ಅವನ್ನ ಡ್ರಾಪ್ ಮಾಡಿಬಿಡು ಅಂತ ನರೇಶ್ ಹೇಳಿದ್ರು. ಸಿತಾರ ಹೆಸಿಟೇಟ್ ಮಾಡ್ಕೋತಾ, ಅದು ಅಪ್ಪ, ಆ ಮನೇನ ಅಮ್ಮ ನಮ್ಮ ಮದುವೆ ಆದಮೇಲೆ ಕೀರ್ತನ್ಗೆ ಕೊಡಬೇಕು ಅಂತಿದ್ಲು, ಈಗ ಇವನಿಗೆ ಕೊಟ್ಟಿದ್ದು ಗೊತ್ತಾದರೆ ಬೇಜಾರು ಮಾಡ್ಕೋತಾಳೆ ಅಂತ ಹೇಳಿದ್ಲು. ಯೋಚನೆ ಮಾಡಬೇಡಮ್ಮ, ಕೀರ್ತನ್ ಮದುವೆಗೆ ಒಂದು ಒಳ್ಳೆ ಫ್ಲ್ಯಾಟ್ನೇ ಪ್ರೆಸೆಂಟ್ ಮಾಡಿಬಿಡೋಣ, ಈಗ ಹೋಗು, ನಿಮ್ಮಮ್ಮನ್ನ ನಾನು ಸಮಾಧಾನ ಮಾಡ್ತೀನಿ ಅಂತ ಹೇಳಿದ್ರು. ಸಿತಾರ ಸರಿ ಅಂತ ಹೊರಟ್ಲು. ಸಿತಾರ, ನಾನು ಏನು ಮಾಡ್ತಾ ಇದ್ದೀನೋ ಅದು ನಿನ್ನ ಒಳ್ಳೇದಕ್ಕೆ ಕಣಮ್ಮ, ಅದು ನಿಂಗೆ ಮುಂದೆ ಗೊತ್ತಾಗತ್ತೆ, ಈಗ ನಿಂಗೆ ಇದರಿಂದ ಬೇಜಾರಾಗಿದ್ದರೆ ನಂಗೆ ಕ್ಷಮಿಸ್ಬಿಡಮ್ಮ ಅಂತ ಹೇಳಿ ಕಣ್ಣೀರು ಒರೆಸ್ಕೊಂಡ್ರು. ಕಾರಲ್ಲಿ ಡ್ಯಾಡ್ ನಿನ್ನ ಡ್ರಾಪ್ ಮಾಡು ಅಂದ ಕೂಡಲೇ ನಾನು ಒಪ್ಕೊಂಡು ನಿನ್ನನ್ನು ಯಾಕೆ ಕರ್ಕೊಂಡು ಬಂದೆ ಗೊತ್ತಾ? ನೀನು ಅಂದರೆ ಇಷ್ಟ ಅಂತಲ್ಲ, ನನಗೆ ನಿನ್ನ ಹತ್ರ ಏನೋ ಮಾತಾಡಬೇಕಾಗಿತ್ತು, ಅದನ್ನ ಎಷ್ಟು ಬೇಗ ಮಾತಾಡ್ತೀನೋ ಅಷ್ಟು ಒಳ್ಳೇದು ಅಂತ, ರಾತ್ರಿ ಆಗಿದ್ರೂ ಸರಿ ಅಂತ ಕರ್ಕೊಂಡು ಬಂದೆ ಅಂತ ಸಿತಾರ ಡ್ರೈವ್ ಮಾಡ್ತಾನೆ ಹೇಳಿದ್ಲು. ಒಳ್ಳೇದಾಯಿತು ಮೇಡಮ್, ನಾನು ನಿಮ್ಮ ಹತ್ರ ಏನೋ ಹೇಳಬೇಕಾಗಿತ್ತು, ನೀವು ಒಂಟಿಯಾಗಿ ಸಿಕ್ಕಿದ್ದು ತುಂಬ ಒಳ್ಳೇದಾಯಿತು ಅಂತ ಆಕಾಶ್ ಹೇಳ್ದ. ತಕ್ಷಣ ಸಿತಾರ ಅವನ ಕಡೆ ಗುರಾಯಿಸ್ತಾ, ನಂಗೆ ಗೊತ್ತು ನಿಮ್ಗೆ ಈ ಮದುವೆ ಇಷ್ಟ ಇಲ್ಲ ಅಂತ, ನಾನೇ ಹೇಗಾದರೂ ಸರ್ ಹತ್ರ ಸೂಕ್ಷ್ಮವಾಗಿ ಹೇಳ್ತೀನಿ, ಯು ಡೋಂಟ್ ವರಿ ಅಂತ ಆಕಾಶ್ ಏನೋ ಕೇಳಕ್ಕೆ ಹೊರಟ. ಅಷ್ಟರಲ್ಲಿ ಸಿತಾರ, ನಾನು ನಿನ್ನನ್ನು ಒಪ್ಪಲಿಲ್ಲ, ನಿನ್ನ ಜೊತೆ ಮದುವೆ ಆಗಲ್ಲ ಅಂತ ನಾನು ನಿಂಗೆ ಹೇಳಿದ್ನಾ ಅಂತ ಸಿತಾರ ಕೇಳಿದ್ಲು. ಸಿತಾರ ಮಾತು ಕೇಳಿ ಆಕಾಶ್ಗೆ ಶಾಕ್ ಆಯಿತು. ಅಂದರೆ ಅಂತ ತಡವರಿಸ್ತಾ ಕೇಳ್ದ. ನನಗೆ ಈ ಮದುವೆ ಒಪ್ಪಿಗೆ ಇದೆ, ಬಟ್ ಆನ್ ಒನ್ ಕಂಡೀಷನ್ ಅಂತ ಸಡನ್ನಾಗೆ ಮಾತಿಗೆ ಬ್ರೇಕ್ ಹಾಕ್ತಾ ಆಕಾಶ್ ಕಡೆ ನೋಡಿದ್ಲು. ಸಿತಾರ ಒಂದು ಉಸಿರು ಬಿಟ್ಟು, ನಾನು ಹೇಳೋ ಮಾತನ್ನ ಗಮನ ಇಟ್ಟು ಕೇಳು, ನಮ್ಮಪ್ಪಂಗೆ ಈಗಾಗಲೇ 2 ಸಲ ಹಾರ್ಟ್ ಅಟ್ಯಾಕ್ ಆಗಿದೆ, 2ನೇ ಸಲ ಆದಾಗಲೇ ನೀನು ಕರ್ಕೊಂಡು ಬಂದು ಸೇರಿಸಿದ್ದು. ಈಗ ಡಾಕ್ಟರ್ ಸ್ಟ್ರಿಕ್ಟಾಗಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಅವ್ರನ್ನ ನಾವು ತುಂಬ ಹುಷಾರಾಗಿ ನೋಡ್ಕೋಬೇಕು. ಅವ್ರ ಜೀವ ನಿಂತಿರೋದೇ ನನ್ನ ಮೇಲೆ, ನನ್ನ ಭವಿಷ್ಯದ ಮೇಲೆ. ಹಾಗಾಗಿ ನನಗೇನು ಹೆಚ್ಚು ಕಡಿಮೆ ಆದರೂ ಅವ್ರನ್ನ ಅದು ಡಿಸ್ಟರ್ಬ್ ಮಾಡುತ್ತೆ. ಅವರು ನನಗೋಸ್ಕರ ನಿನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಇದು ಡ್ಯಾಡ್ ಸೆಲೆಕ್ಷನ್, ನಾನು ಬೇಡ ಅನ್ನೋ ಹಾಗಿಲ್ಲ. ಯಾಕಂದರೆ ಅದರಿಂದ ನನ್ನ ಡ್ಯಾಡ್ ಹೆಲ್ತ್ ಅಪ್ಸೆಟ್ ಆಗಿ ಅವ್ರನ್ನ ಕಳ್ಕೊಂಡು ಬಿಟ್ರೆ ಅಂತ ನನಗೆ ಭಯ ಆಗ್ತಿದೆ. ನನಗೆ ನನ್ನ ಡ್ಯಾಡ್ ಚೆನ್ನಾಗಿರೋದು ತುಂಬ ಮುಖ್ಯ. ಅವ್ರಿಗೋಸ್ಕರ ನಾನು ಏನು ಬೇಕಿದ್ರೂ ಮಾಡ್ತೀನಿ. ಇನ್ನು ಈ ಮದುವೆ ಏನು ಮಹಾ, ಅದಕ್ಕೆ ನಾನು ನಿನ್ನ ಮದುವೆ ಆಗಕ್ಕೆ ಒಪ್ಕೊಂಡಿದ್ದೀನಿ ಅಂತ ಸಿತಾರ ಹೇಳಿದ್ಲು. ಸಿತಾರ ಮಾತು ಕೇಳಿ ಆಕಾಶ್ ಮುಖ ಶೈನ್ ಆಗಕ್ಕೆ ಶುರು ಆಯಿತು. ಸಿತಾರ ಅವನ ಮುಖದ ಮುಂದೆ ಕೈ ಆಡಿಸ್ತಾ, ಓ ಹಲೋ ರೋಮಿಯೋ, ಆಗಲೇ ಕನ್ಸು ಕಾಣಕ್ಕೆ ಶುರು ಹಚ್ಕೊಂಡ್ಬಿಟ್ರಾ? ನಾನು ಹೇಳಿದ್ದು ನನ್ನ ಡ್ಯಾಡ್ಗೋಸ್ಕರ ನಿನ್ನ ಮದುವೆ ಆಗ್ತೀನಿ ಅಂತ, ನನಗೋಸ್ಕರ ಅಲ್ಲ ಅಂತ ಕೋಪದಿಂದ ಹೇಳಿದ್ಲು. ಅಂದರೆ ಮದುವೆ ಅಂದರೆ ಮದುವೆ ತಾನೇ, ಅದರಲ್ಲಿ ಈ ಥರ ಮದುವೆ ಆ ಥರ ಮದುವೆ ಅಂತೆಲ್ಲ ಇರುತ್ತಾ ಅಂತ ಆಕಾಶ್ ಕನ್ಫ್ಯೂಸ್ ಆಗಿ ಕೇಳ್ದ. ಶಡಪ್ ಆಕಾಶ್, ನಾವು ಡ್ಯಾಡ್ ಮುಂದೆ ಮತ್ತು ಜನಗಳ ಮುಂದೆ ಮಾತ್ರ ಗಂಡ ಹೆಣ್ತಿರು, ಆದರೆ ನಮ್ಮ ಮಧ್ಯೆ ಅಂಥದ್ದೇನೂ ಇರಲ್ಲ. ನೀನು ನನ್ನ ಕಿರುಬೆರಳಲ್ಲೂ ಮುಟ್ಟೋ ಹಾಗಿಲ್ಲ, ಅರ್ಥ ಆಯ್ತಾ ಅಂತ ಸಿತಾರ ಗುರಾಯಿಸ್ತಾ ಹೇಳಿದ್ಲು. ಆಕಾಶ್ ತಲೆ ತೆಗೆಸ್ಕೊಂಡು ಹ್ಞೂ ಗೊತ್ತಾಯಿತು ಅಂತ ಹೇಳ್ದ. ನಾನು ಯಾವಾಗಲೂ ನಿನ್ನ ಜೊತೆಲೇ ಇರ್ತೀನಿ ಅಂತ ತರಲೆ ಮಾಡೋದು, ನಂಗೆ ಹತ್ತಿರ ಆಗೋಕ್ಕೆ ಟ್ರೈ ಮಾಡೋದು ಏನಾದರೂ ಮಾಡಿದೆ ಅಂತ ಇಟ್ಕೋ, ಕಾಂಟ್ರಾಕ್ಟ್ ಕಿಲ್ಲರ್ಸ್ಗೆ ಹೇಳಿ ನಿನ್ನ ಉಡಾಯಿಸ್ತೀನಿ. ನಿಂಗೆ ಗೊತ್ತಿಲ್ಲ ಈ ಸಿತಾರ ಯಾರು ಅಂತ. ಸುಮ್ಮನೆ ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿದ್ರೆ ನೀನು ಚೆನ್ನಾಗಿರ್ಬೋದು, ನಾನು ಚೆನ್ನಾಗಿರ್ಬೋದು, ಅಪ್ಪನೂ ಚೆನ್ನಾಗಿರ್ಬೋದು, ಇಲ್ಲ ಅಂದರೆ ಅಂತ ಸಿತಾರ ರೇಗಿದ್ಲು. ಇಷ್ಟು ದಿನದಲ್ಲಿ ಇದೇ ಫಸ್ಟ್ ಟೈಮ್ ಆಕಾಶ ಸಿತಾರನ್ನ ಈ ಅವತಾರದಲ್ಲಿ ನೋಡಿದ್ದ.
ನೋಡೋದಕ್ಕೆ ಬ್ಯೂಟಿಫುಲ್ ಇಂಟೆಲಿಜೆಂಟ್ ಆಗಿದ್ದ ಸಿತಾರಂಗೆ ಈ ಥರ ಒಂದು ಫೇಸ್ ಇರುತ್ತೆ ಅಂತ ಆಕಾಶ್ ಒಂದು ಕ್ಷಣಕ್ಕೆ ಆಶ್ಚರ್ಯಪಟ್ಟ. ಅಟ್ ದ ಸೇಮ್ ಟೈಮ್ ಅವನಿಗೆ ನಗುನೂ ಬಂತು. ಆಕಾಶ್ ಓಕೆ ಮೇಡಮ್ ಅಂತ ಅಷ್ಟೇ ಹೇಳಿ ಸುಮ್ಮನಾದ. ದಟ್ಸ್ ಗುಡ್ ಅಂತ ಹೇಳಿ ಸಿತಾರ ಕಾರ್ನ ಮುಂದೆ ಓಡಿಸಿದ್ಲು. ಕೆಲವೇ ದಿನದಲ್ಲಿ ಅವರಿಬ್ಬರು ಮದುವೆನೂ ನಡೆದೋಯ್ತು. ಆಕಾಶ್ ಮತ್ತು ಸಿತಾರ ಮದುವೆ ಆಗಿ 1 ವಾರ ಕಳೆದಿತ್ತು. ಆಕಾಶ್ ಚಂದ್ರ ಗ್ರೂಪ್ ಆಫ್ ಕಂಪ್ನೀಸ್ ಮ್ಯಾನೇಜರ್ ಆಗಿಯೇ ಮುಂದುವರಿತಾ ಇದ್ದ. ಅವನು ಈ ಕಂಪ್ನಿ ಸೇರಿರೋದು ನರೇಶ್ ಅವ್ರಿಗೆ 100 ಆನೆ ಬಲ ಬಂದಂಗೆ ಆಗಿತ್ತು. ಕಂಪ್ನಿ ಫಾರಿನ್ ಕಾಂಟ್ರಾಕ್ಟ್ಸ್, ಮೀಟಿಂಗ್ಸ್, ರೆಸ್ಪಾನ್ಸಿಬಿಲಿಟೀಸ್ನೆಲ್ಲ ಈಗ ಆಕಾಶ್ ತಾನೇ ಹೊತ್ಕೊಂಡಿದ್ದ. ನರೇಶ್ ಚಂದ್ರ ಅವರು ತಮ್ಮ ಕ್ಯಾಬಿನಲ್ಲಿ ಕೂತ್ಕೊಂಡು ಬರೀ ಸರ್ವೆಲೆನ್ಸ್ ಕೊಟ್ಕೊಂಡಿದ್ರೆ ಸಾಕಿತ್ತು. ಇದರಿಂದ ಅವ್ರ ಪ್ರೆಷರ್ ಕೂಡ ಕಡಿಮೆ ಆಗಿ ಅವರ ಹೆಲ್ತ್ ಕೂಡ ಸರಿಯಾಗ್ತಾ ಇತ್ತು. ಸುಮಾರು ದಿನ ಕಳೀತು. ಒಂದಿನ ಸಿತಾರ ಆಕಾಶ್ಗೆ ಫೋನ್ ಮಾಡಿ ಎಲ್ಗೋ ಹೋಗಬೇಕು, ಆಫೀಸಲ್ಲೇ ಇರು, ನಾನೇ ಬಂದು ಪಿಕಪ್ ಮಾಡ್ತೀನಿ ಅಂತ ಹೇಳಿದ್ಲು. ಆದರೆ ಕೆಲಸದಲ್ಲಿ ಬ್ಯುಸಿ ಇದ್ದಿದ್ದರಿಂದ ಆಕಾಶ್ ಸಿತಾರ ಫೋನ್ ಮಾಡಿ ಹೇಳಿದ್ನ ಮರ್ತೇ ಬಿಟ್ಟಿದ್ದ. ಅವನು ತನ್ನ ಕೆಲಸ ಮುಗಿಸಿ ಮಾಮೂಲಿಯಾಗಿ ತನ್ನ ಪಾಡಿಗೆ ತಾನು ಮನೆಗೆ ಹೊರಟಿದ್ದ. ಅವನು ಪಾರ್ಕಿಂಗಿಂದ ಕಂಪ್ನಿಯವರು ತನಗೆ ಕೊಟ್ಟಿರೋ ಕಾರ್ನ ತೆಗ್ಯಕ್ಕೆ ಅಂತ ಹೊರಟಾಗ ಆಫೀಸ್ ಗೇಟ್ ಒಳಗಡೆ ಬರ್ತಾ ಇದ್ದಿದ್ದ ರೆಡ್ ಕಲರ್ ಆಡಿ ಕಾರ್ ಕಾಣಿಸ್ತು. ಸಿತಾರ ನೀನೇನಿಲ್ಲಿ ಅಂತ ಆಕಾಶ್ ಆಶ್ಚರ್ಯದಿಂದ ಕೇಳ್ದ. ಸಿತಾರ ಗರಂ ಆಗಿ ಅವನ ಕಡೆ ಗುರಾಯಿಸ್ಲು. ಉಪ್ಸ್, ಮರ್ತೇ ಬಿಟ್ಟಿದ್ದೆ, ಎಲ್ಲೋ ಹೋಗಬೇಕು ಅಂದಿದ್ದೆ ಅಲ್ವಾ, ಬಾ ಹೋಗೋಣ. ಅದು ಸರಿ, ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರಲಾ ಅಥವಾ ಇದೇ ಮ್ಯಾನೇಜರ್ ಯೂನಿಫಾರ್ಮಲ್ಲೇ ಬರಲಾ ಅಂತ ಆಕಾಶ್ ತೊದಲ್ತಾ ಹೇಳ್ದ. ಏನು ಬೇಕಾಗಿಲ್ಲ, ಬಾ ಕೂತ್ಕೋ, ಆಲ್ರೆಡಿ ಲೇಟ್ ಆಗಿದೆ. ನಾನು ಹೋಗಿ ನಿನ್ನನ್ನು ಕಟ್ಕೊಂಡಲ್ಲ, ಹೇಳಿದ್ದು ಒಂದು ನೆನಪಿರಲ್ಲ. ನಾವೀಗ ಹೋಗ್ತಾ ಇರೋದು ಒಂದು ಮುಖ್ಯವಾದ ಫಂಕ್ಷನ್ಗೆ. ನಮ್ಮ ರಿಲೇಟಿವ್ ಮನೆಯಲ್ಲಿ ನಮ್ಮ ಮನೆತನದ ಗುರುಗಳನ್ನ ಕರೆಸಿದ್ದಾರೆ. ಈಗ ನಾವಲ್ಲಿ ಹೋಗಿ ಆಶೀರ್ವಾದ ತಗೋಬೇಕು. ನನಗೆ ದಂಪತಿ ಸಮೇತವಾಗಿ ಬರಬೇಕು ಅಂತ ಹೇಳಿ ಕಳಿಸಿದ್ದಾರೆ. ಅದಕ್ಕೆ ವಿಧಿ ಇಲ್ಲದೆ ನಿನ್ನ ಜೊತೆ ಹೋಗಬೇಕಾಗಿದೆ. ಬಾ ಬಾ ಅಂತ ಕರೆದ್ಲು. ದಾರಿಲಿ ಹೋಗ್ತಾ ಇದ್ದಾಗ ಅಲ್ಲಿ ಗುರುಗಳ ಮುಂದೆ ಹೇಗೆಲ್ಲ ನಡ್ಕೋಬೇಕು ಅಂತೆಲ್ಲ ಟ್ರೈನ್ ಅಪ್ ಮಾಡ್ತಾ ಡ್ರೈವ್ ಮಾಡ್ತಾ ಇದ್ಲು. ಅವಳು ಆ ರಿಲೇಟಿವ್ ಮನೆ ಮುಂದೆ ಕಾರ್ ನಿಲ್ಲಿಸಿದಾಗ ಆಲ್ರೆಡಿ ಎಲ್ಲರೂ ಬಂದಾಗಿತ್ತು. ಸಿತಾರ ಆಕಾಶ್ ಕಾರಿಂದ ಇಳಿದು ಮನೆ ಕಡೆ ಹೊರಟರು. ಸಿತಾರ ಇನ್ನೇನು ಆ ಮನೆ ಒಳಗೆ ಕಾಲಿಡೋ ಅಷ್ಟರಲ್ಲಿ ಕೀರ್ತನ ಅಡ್ಡ ಹಾಕ್ತಾ, ಏಯ್ ಏನೋ ನಿಂದು, ಬಿಡೋ ದಾರಿ ಅಂತ ಸಿತಾರ ಕೋಪದಿಂದ ಹೇಳಿದ್ಲು. ಸಿತಾರ, ನಿಂಗೊಂದು ವಿಷಯ ಗೊತ್ತಾ, ಇದು ಪ್ಯೂರ್ಲಿ ಫ್ಯಾಮಿಲಿ ಫಂಕ್ಷನ್. ಇಲ್ಲಿಗೆ ಔಟ್ಸೈಡರ್ಸ್ ಆ್ಯಂಡ್ ಡಾಗ್ಸ್ಗೆ ಎಂಟ್ರಿ ಇಲ್ಲ. ಮತ್ತು ಆಕಾಶ್ನ ಯಾಕೆ ಕರ್ಕೊಂಡು ಹೋಗ್ತಾ ಇದೆಯಾ ಅಂತ ಕೀರ್ತನ್ ಕೇಳ್ದ. ವಾಟ್ ಡು ಯು ಮೀನ್? ಇವನು ಯಾವಾಗ ಔಟ್ಸೈಡರ್ ಆದ? ಇವನು ನನ್ನ ಗಂಡ ಅಂತ ಸಿತಾರ ಕೋಪದಿಂದ ಹೇಳಿದ್ಲು. ಗಂಡನ? ನಿನ್ನ ಭ್ರಮೆ ಸಿತಾರ. ನೀನು ಹೊರಗ್ನವ್ರ ಕಣ್ಣಿಗೆ ಮಣ್ಣೆರ್ಚ್ಬೋದು, ಆದರೆ ನನ್ನ ಕಣ್ಣಿಗಲ್ಲ. ನೀವಿಬ್ಬರು ಬರೀ ಮದುವೆ ಆಗಿದ್ದೀರಾ ಅಷ್ಟೇ, ಆದರೆ ಏನಾಗಬೇಕಾಗಿತ್ತೋ ಅದಾಗಿಲ್ಲ. ಐ ಮೀನ್, ನೀವಿಬ್ಬರು ಇನ್ನೂ ಸ್ಟ್ರೇಂಜರ್ಸ್ ಥರನೇ ಇದ್ದೀರಾ. ಅಟ್ಲೀಸ್ಟ್ ಒಂದು ಸಲನಾದರೂ ನೀನು ಅವನ್ನ ಕೈ ಟಚ್ ಮಾಡಿರೋದು ನಾನು ಇದುವರೆಗೂ ನೋಡಿಲ್ಲ. ಅಂದಮೇಲೆ ಅವನು ಹೆಸ್ರಿಗೆ ಮಾತ್ರ ಗಂಡ ಅಂತ ತಾನೇ ಅರ್ಥ ಅಂತ ಕೀರ್ತನ್ ಸರ್ಕ್ಯಾಸ್ಟಿಕ್ ಆಗಿ ಸ್ಮೈಲ್ ಮಾಡ್ತಾ ಹೇಳ್ದ. ಅವನು ನಕ್ಕಿದ್ದು ಎಷ್ಟು ವಲ್ಗರ್ ಆಗಿತ್ತು ಅಂದರೆ ಆಕಾಶ್ಗೆ ಮೈಯೆಲ್ಲ ಉರಿದೋಯ್ತು. ಆಕಾಶ್ ತನ್ನ ತಾಯಿ ಮನೇಲಿದ್ದಾಗ ಮಾವಂದ್ರಿಂದ ಇದಕ್ಕಿಂತ ಜಾಸ್ತಿ ಅವಮಾನಗಳನ್ನ ಅನುಭವಿಸಿದ್ದ. ಅದ್ರ ಮುಂದೆ ಇದೇನೂ ಆಗಿರಲಿಲ್ಲ. ಆದರೆ ತಾನಲ್ಲಿ ನಿಂತಿದ್ರೆ ತನ್ನ ನೆಪ ಮಾಡಿಕೊಂಡು ಕೀರ್ತನ್ ಸಿತಾರಾಗೆ ಅವಮಾನ ಮಾಡ್ತಾನೆ ಅನ್ನೋದನ್ನು ಆಕಾಶ್ ಕೈಯಿಂದ ಸಹಿಸೋಕ್ಕಾಗಲಿಲ್ಲ. ಸಿತಾರ, ಈಗ ನೆನಪಾಯಿತು, ನನಗೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನಾನು ಹೊರಡ್ತೀನಿ. ನೀನು ಈ ಫಂಕ್ಷನ್ ಮುಗಿಸ್ಕೊಂಡು ಮನೆಗೆ ಹೋಗು ಅಂತ ಹೇಳಿ ಆಕಾಶ್ ಅಲ್ಲಿಂದ ಹೊರಡಕ್ಕೋದ. ನಿಂತ್ಕೋ ಆಕಾಶ್ ಅಂತ ಹೇಳಿ ಸಿತಾರ ಕೀರ್ತನ್ ಕಡೆ ತಿರುಗಿದ್ಲು. ಸಿತಾರಾಗೆ ಆಕಾಶ್ ಇಷ್ಟ ಇದ್ನೋ ಇಲ್ವೋ ಅದು ಬೇರೆ ಪ್ರಶ್ನೆ, ಅದು ಅವಳ ಪರ್ಸ್ನಲ್ ವಿಷಯ ಆಗಿತ್ತು. ಆದರೆ ಕೀರ್ತನ್ ಮುಂದೆ ತನ್ನ ಗಂಡನ ಬಿಟ್ಕೊಡೋದು ಅವಳಿಗಿಷ್ಟ ಇರಲಿಲ್ಲ. ನನ್ನ ಗಂಡ ಒಳಗೆ ಬರೋ ಹಾಗಿಲ್ಲ ಅಲ್ವಾ, ಫೈನ್, ಹಾಗಾದರೆ ನಾನು ಬರಲ್ಲ ಅಂತ ಹೇಳಿ ಸಿತಾರ ಆಕಾಶ್ ಕೈ ಹಿಡ್ಕೊಂಡು ಅಲ್ಲಿಂದ ಹೊರಗೆ ಬಂದುಬಿಟ್ಲು. ಸಿತಾರ ಆಕಾಶ್ ಕೈ ಹಿಡ್ಕೊಂಡು ಹೊರಗೆ ಬಂದು ತನ್ನ ಕಾರಲ್ಲಿ ಕೂತ್ಕೊಂಡು ಇನ್ನೇನು ಸ್ಟಾರ್ಟ್ ಮಾಡಬೇಕು ಅನ್ನೋಷ್ಟರಲ್ಲಿ ಅವಳಿಗೆ ನರೇಶಿಂದ ಫೋನ್ ಬಂತು. ನೋಡಮ್ಮ ಸಿತಾರ, ನಾವು ತುಂಬ ವರ್ಷಗಳಿಂದ ಆಚರಿಸ್ಕೊಂಡು ಬರ್ತಾ ಇರೋ ಪದ್ಧತಿನ ಒಂದೇ ಸಲಕ್ಕೆ ಬಿಡೋದು ಒಳ್ಳೆಯದಲ್ಲ. ಒಂದು ಕೆಲಸ ಮಾಡು, ಫಂಕ್ಷನ್ನ ನೀನೊಬ್ಬಳಾದರೂ ಅಟೆಂಡ್ ಮಾಡು, ಆಕಾಶ್ನ ಅಲ್ಲಿಂದ ಕಳಿಸ್ಬಿಡು ಅಂತ ಖಡಕ್ಕಾಗಿ ಹೇಳಿದ್ರು. ಅವಳು ಫೋನಲ್ಲಿ ಮಾತಾಡಿ ಆಕಾಶ್ ಕಡೆ ತಿರುಗಿದ್ಲು. ಅವಳ ಕಣ್ಣು ಕೆಂಪಾಗಿತ್ತು. ಅವಳು ಏನೂ ಹೇಳದೇ ಇದ್ದರೂ ನರೇಶ್ ತಮ್ಮ ಮಗಳಿಗೆ ಏನು ಹೇಳಿರ್ತಾರೆ ಅಂತ ಆಕಾಶ್ಗೆ ಗೊತ್ತಾಯಿತು. ಸಿತಾರ, ನೀನು ಹೋಗಿ ಪ್ರೋಗ್ರಾಮ್ ಅಟೆಂಡ್ ಮಾಡು. ನಾವಿದನ್ನೆಲ್ಲ ಯಾಕೆ ಮಾಡ್ತಾಯಿದ್ದೀವಿ ಹೇಳು, ನಿಮ್ಮಪ್ಪಂಗೆ ಖುಷಿಯಾಗಲಿ ಅಂತ. ನೀನೀಗ ಈ ಪ್ರೋಗ್ರಾಮ್ ಅಟೆಂಡ್ ಮಾಡೋದ್ರಿಂದ ನಿಮ್ಮ ತಂದೆಗೆ ಖುಷಿಯಾಗೋದಾದರೆ ಯಾರು ಅಡ್ಡ ಬಂದರೂ ಕೇರ್ ಮಾಡದೆ ನೀನು ಮಾಡ್ತಾ ಇರಬೇಕು. ಯಾಕಂದರೆ ನಿನಗೆ ನಿಮ್ಮಪ್ಪ ಮಾತ್ರ ಮುಖ್ಯ.
ಯಾವುದೇ ಔಟ್ಸೈಡರ್ಸ್ ಅಥವಾ ಡಾಗ್ಸ್ಗಲ್ಲ ಅಂತ ಆಕಾಶ್ ಹೇಳ್ದ. ಆ ಮಾತಿಗೆ ಸಿತಾರಂಗ್ ನಗು ಬಂತು. ಮತ್ತೆ ನೀನು ಅಂತ ಸಿತಾರ ಕೇಳಿದ್ಲು. ಆಗಲೇ ಹೇಳಿದ್ನಲ್ಲ, ನನಗೆ ಮೀಟಿಂಗ್ ಇದೆ, ಅದನ್ನ ಮುಗಿಸ್ಕೊಂಡು ನಾನು ಮನೆಗೆ ಹೋಗಿರ್ತೀನಿ, ನೀನು ಪ್ರೋಗ್ರಾಮ್ ಮುಗಿಸ್ಕೊಂಡು ಬಂದ್ಬಿಡು, ರಾತ್ರಿ ಅಡುಗೆ ನಾನು ಮಾಡಿರ್ತೀನಿ ಅಂತ ಹೇಳಿ ಕಾರ್ ಇಳ್ದ. ಸಿತಾರ ಕೂಡ ಇಳಿದು ಫ್ಯಾಮಿಲಿ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಅಂತ ಒಳಗೆ ಹೆಜ್ಜೆ ಹಾಕ್ತಿದ್ರೆ ಆಕಾಶ್ ಹೊರಗೆ ಹೆಜ್ಜೆ ಹಾಕ್ದ. ಆಕಾಶ್ಗೆ ಕೀರ್ತನ್ ಸಿಕ್ಕಾಪಟ್ಟೆ ಅವಮಾನ ಆಗೋ ಹಾಗೆ ಮಾತಾಡೋದಕ್ಕಿಂತ ಸಿತಾರ ಇವತ್ತು ಫಸ್ಟ್ ಟೈಮ್ ಆಕಾಶ್ಗೋಸ್ಕರ ತನ್ನ ವಾಯ್ಸ್ ರೈಸ್ ಮಾಡಿದ್ಲು. ಆಕಾಶ್ ಫೇವರ್ ಆಗಿ ನಡ್ಕೊಂಡಿದ್ಲು. ಇದೆಲ್ಲ ನೆನೆಸ್ಕೊಂಡು ಆಕಾಶ್ ಮನಸ್ಸು ಖುಷಿಯಿಂದ ಹುಚ್ಚೆದ್ದಿ ಕುಣಿತಾ ಇತ್ತು. ಮನೆಗೆ ಬರ್ತಾ ಇದ್ದ ಹಾಗೆ ಸಿತಾರಾಗಿ ಇಷ್ಟ ಆಗೋ ಡಿಶ್ ಪ್ರಿಪೇರ್ ಮಾಡೋಕ್ಕೆ ಶುರು ಮಾಡಿದ್ದ. ಆದರೆ ರಾತ್ರಿ ಎಷ್ಟೊತ್ತಾದರೂ ಫಂಕ್ಷನ್ ಮುಗಿಸ್ಕೊಂಡು ಸಿತಾರ ಬರಲೇ ಇಲ್ಲ. ಇಷ್ಟೊತ್ತಿಗೆಲ್ಲ ಬರಬೇಕಿತ್ತಲ್ಲ, ಯಾಕಿನ್ನೂ ಬಂದಿಲ್ಲ ಇವಳು ಅಂದ್ಕೋತಾ ಇದ್ದಾಗ ಆಕಾಶ್ಗೆ ಸಿತಾರ ಕಾಲ್ ಬಂತು. ಆಕಾಶ್ ತಕ್ಷಣ ಫೋನ್ ರಿಸೀವ್ ಮಾಡಿ, ನಾನೇ ಫೋನ್ ಮಾಡೋಣ ಅಂತಿದ್ದೆ, ಅಷ್ಟರಲ್ಲಿ ನೀನು ಮಾಡಿದೆ, ಎಲ್ಲಿದ್ಯಾ, ಇನ್ನೂ ಎಷ್ಟೊತ್ತಾಗತ್ತೆ ಬರೋಕ್ಕೆ ಅಂತ ಕೇಳ್ದ. 1 ನಿಮಿಷ ಆ ಕಡೆಯಿಂದ ಏನೂ ಕೇಳಿಸ್ಲಿಲ್ಲ. ಫುಲ್ ಸೈಲೆಂಟ್ ಇತ್ತು. ಯಾರೋ ಬಿಕ್ಕಳಿಸ್ತಾ ಇರೋ ಹಾಗೆ ಸೌಂಡ್ ಕೇಳಿಸ್ತಾ ಇತ್ತು. ನಂತರ ಆಕಾಶ್, ಡ್ಯಾಡ್ ಕಾರ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಸಿತಾರ ಹತ್ಕೊಂಡು ಹೇಳಿದ್ಲು. ಅವಳ ಮಾತು ಕೇಳಿ ಆಕಾಶ್ಗೆ ಒಂದು ಕ್ಷಣ ಉಸಿರೇ ನಿಂತಂಗಾಯಿತು. ಹಾರ್ಟ್ ಬೀಟ್ ಜಾಸ್ತಿ ಆಯಿತು. ನರೇಶ್ಗೆ ಆಕ್ಸಿಡೆಂಟ್ ಹೇಗಾಯಿತು? ಆಕಾಶ್ಗೆ ನರೇಶ್ನ ಮತ್ತೆ ಉಳ್ಸಕ್ಕಾಗತ್ತಾ? ಆಕಾಶ್ನ ನಿಜವಾದ ರಹಸ್ಯ ಏನೆಂದು ತಿಳಿಯಲು ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ದಿ ಬಾಸ್ ಅನ್ನು ಕೇಳಿ.